TV1 News sponsored by RSCar Madikeri, Bharati Radio House Madikeri, Gonigappa, Tata Vairan. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises Madikeri, ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್. Coolgurt Movers, Hotel Amazon Ilwal, Multi-Cuisine Family Restaurant. ಕೊಡಗು ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಹೈ ಡ್ರಾಮಾ. ಅಧ್ಯಕ್ಷೆ ಶರೀನ್ ಸುಬ್ಬಯ್ಯ, ಕಾಂಗ್ರೆಸ್ ಸದಸ್ಯೆ ಸರಿತಾ ಪೂಣಚ್ಚ ನಡುವೆ ಮಾತಿನ ಯುದ್ಧ. ತಬ್ಬಿಬ್ಬಾದ ಅಧಿಕಾರಿ ವೃಂದ. ಅಮ್ಮತ್ತಿಯಲ್ಲಿ ಕೊಡುವ ಚಾಂಪಿಯನ್ಸ್ ಹಾಕಿ ಲೀಗ್ಗೆ ತೆರೆ. ಕರ್ತಮಾಡ ತಂಡವನ್ನ ಮಣಿಸಿದ ಅಂಜಪರವಂಡ ತಂಡಕ್ಕೆ ಚಾಂಪಿಯನ್ ಪಟ್ಟ. ಅಲಹಾಬಾದ್ನಲ್ಲಿ ವಕೀಲ ಹತ್ಯೆ ಪ್ರಕರಣ. ರಾಷ್ಟ್ರಾದ್ಯಂತ ನ್ಯಾಯಾಲಯಗಳ ಕಲಾಪ ಬಹಿಷ್ಕಾರಕ್ಕೆ ಅಖಿಲ ಭಾರತ ವಕೀಲರ ಪರಿಷತ್ ಕರೆ ಹಿನ್ನೆಲೆ ಕೊಡಗು ಜಿಲ್ಲೆಯಾದ್ಯಂತ ವಕೀಲರಿಂದ ನ್ಯಾಯಾಲಯಗಳ ಕಲಾಪ ಬಹಿಷ್ಕಾರ. ಮಾದಾಪುರ ಸಂಪರ್ಕ ರಸ್ತೆ ಅವ್ಯವಸ್ಥೆಯನ್ನ ಖಂಡಿಸಿ ಸುಂಟಿಕೊಪ್ಪದಲ್ಲಿ ಪ್ರತಿಭಟನೆ. ಮೂಲಭೂತ ಸೌಲಭ್ಯಕ್ಕೆ ಆಗ್ರಹಿಸಿ ಪುಲಿಯೇರಿ ಗ್ರಾಮಸ್ಥರಿಂದ ಅಮ್ಮತ್ತಿ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ. ನಿರ್ತಾ ಮೀಸಲು ಅರಣ್ಯ ಪ್ರದೇಶದ ಬಾಣವಾರ ವ್ಯಾಪ್ತಿಯಲ್ಲಿ ಚಿರತೆ ಹಾವಳಿ. ಆತಂಕದಲ್ಲಿ ನಿವಾಸಿಗಳು. ಚಿರತೆ ಸೆರೆ ಹಿಡಿಯಲು ಅರಣ್ಯ ಸಿಬ್ಬಂದಿಗಳ ಹರಸಾಹಸ. ಹೆಲೋ, TV1 ನ್ಯೂಸ್ಗೆ ಸ್ವಾಗತ. ನಾನು ಗಾಯತ್ರಿ. ಕೊಡಗು ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಅಧ್ಯಕ್ಷೆ ಶರೀನ್ ಸುಬ್ಬಯ್ಯ ಮತ್ತು ಸದಸ್ಯೆ ಸರಿತಾ ಪೂಣಚ್ಚ ನಡುವೆ ಕೆಲ ಕಾಲ ನಡೆದ ಮಾತಿನ ವಾಗ್ವಾದ ಹೈ ಡ್ರಾಮಾವನ್ನೇ ಸೃಷ್ಟಿಸಿತ್ತು. ಶರೀನ್ ಮತ್ತು ಸರಿತಾ ಪರಸ್ಪರ ವೈಯಕ್ತಿಕ ನಿಂದನೆಗೆ ಇಳಿದ ಪ್ರಕರಣ ಇತರ ಸದಸ್ಯರನ್ನ ತಬ್ಬಿಬ್ಬಾಗಿಸಿದ್ರೆ, ಸಭೆಗೆ ಬಂದಿದ್ದ ಅಧಿಕಾರಿಗಳು ಈ ಬೆಳವಣಿಗೆಯಿಂದ ಇವರ್ಯಾಕೆ ಹೀಗೆ ಎಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಕೊಡಗು ಜಿಲ್ಲಾ ಪಂಚಾಯತ್ನಲ್ಲಿ 4 ವರ್ಷಗಳ ಕಾಲ ನಡೆದದ್ದೇ ಮತ್ತೆ ಈ ಬಾರಿಯೂ ಮರುಕಳಿಸಿತು. ಮಹತ್ವದ ವಿಚಾರಗಳನ್ನು ಚರ್ಚಿಸಬೇಕಾದ ಸಭೆಯಲ್ಲಿ ಸದಸ್ಯರುಗಳೇ ಪರಸ್ಪರ ವೈಯಕ್ತಿಕ ದೋಷಾರೋಪಣೆಯಲ್ಲಿ ತೊಡಗಿ ಸಭೆಯ ಅಮೂಲ್ಯ ಸಮಯ ವ್ಯರ್ಥಗೊಳಿಸಿದ್ರು. ಕಾಂಗ್ರೆಸ್ ಸದಸ್ಯೆ ಸರಿತಾ ಪೂಣಚ್ಚ ಸಭೆಯಲ್ಲಿ ಮಾತನಾಡಿ, ಅಧ್ಯಕ್ಷೆ ಶರೀನ್ ಸುಬ್ಬಯ್ಯ ಕಸ್ತೂರಿ ರಂಗನ್ ವರದಿ ವಿಚಾರದಲ್ಲಿ ನೀಡಿದ ಪತ್ರಿಕಾ ಹೇಳಿಕೆ ಸರಿಯಲ್ಲ. ವರದಿ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಎಂದು ಹೇಳಿಕೆ ನೀಡಿರುವ ಶರೀನ್ ಸುಬ್ಬಯ್ಯ, ಸರಿಯಾದ ಮಾಹಿತಿ ಇಲ್ಲದ ಮೇಲೆ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ತೀರ್ಮಾನ ಕೈಗೊಂಡದ್ದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ಈ ಟೀಕೆಗೆ ತಿರುಗೇಟು ನೀಡಿದ ಶರೀನ್, ನನ್ನ ವಿರುದ್ಧ ಸುಮ್ಮನೆ ಟೀಕೆ ಮಾಡ್ತಾ ಇದ್ದೀರಿ, ಏನಂತ ತಿಳ್ಕೊಂಡಿದ್ದೀರಿ ನೀವು ಎಂದು ಪ್ರಶ್ನಿಸಿದ್ರು. ಜಿಲ್ಲಾ ಪಂಚಾಯತ್ ಸಭೆಗೂ ಸರಿಯಾಗಿ ಬರೋದಿಲ್ಲ, ಅದು ಹೋಗ್ಲಿ, ನಿಮ್ಮ ಕ್ಷೇತ್ರಕ್ಕೂ ನೀವು ಸರಿಯಾಗಿ ಹೋಗ್ತಿಲ್ಲ. ನಿಮ್ಮ ಕ್ಷೇತ್ರದ ಜನ ಸಮಸ್ಯೆಗಳಿದ್ದಲ್ಲಿ ನನಗೆ ಹೇಳ್ತಿದ್ದಾರೆ. ನಿಮಗೆ ನೀಡಿದ ಅನುದಾನವನ್ನು ಖರ್ಚು ಮಾಡುತ್ತಿಲ್ಲ ಎಂದರಲ್ಲದೆ ಜಿಲ್ಲಾ ಪಂಚಾಯತ್ನಲ್ಲಿ ಅತ್ಯಂತ ಕೆಟ್ಟ ಸದಸ್ಯ ಎಂದರೆ ನೀವೇ ಎಂದು ಗಂಭೀರ ಆರೋಪ ಮಾಡಿದ್ರು. ಅವರ ಕ್ಷೇತ್ರದಲ್ಲಿ ಒಂದು ಸಭೆಗಳಿಗೆ ಹಾಜರಾಗ್ತಾ ಇಲ್ಲ, ಆ ಗ್ರಾಮ ಪಂಚಾಯತಿ ಬರ್ತಕ್ಕಂಥ ಹಣವನ್ನು ನಾವು ಖರ್ಚು ಮಾಡ್ತಾ ಇಲ್ಲ, ಅವರ ವ್ಯಾಪ್ತಿಯಲ್ಲಿ ಜನರಿಗೆ ದೂರವಾಣಿಯಲ್ಲಿ ಸಿಗ್ತಾ ಇರ್ತಕ್ಕಂಥ ಕೆಟ್ಟ ಸದಸ್ಯ ಅಂದ್ರೆ ಸರಿತಾ ಪೂಣಚ್ಚ. ಸರಿತಾ ಪೂಣಚ್ಚ ಪ್ರತಿಕ್ರಿಯಿಸಿ, ಅಧ್ಯಕ್ಷೆ ಕ್ಷೇತ್ರವಾದ ಶ್ರೀಮಂಗಲದಲ್ಲಿಯೇ ಹಲವಾರು ಕಾಮಗಾರಿಗಳಲ್ಲಿ ಅವ್ಯವಹಾರ ಆರೋಪ ಕೇಳಿಬಂದಿದೆ. ನಿಮಗೆ ನಿಮ್ಮ ಕ್ಷೇತ್ರದ ಬಗ್ಗೆ ಗಮನ ನೀಡಲೇ ಆಗ್ತಿಲ್ಲ.
ನೀವು ಹೇಗೆ ಕೊಡಗು ಜಿಲ್ಲೆಯನ್ನ ನೋಡಿಕೊಳ್ಳುತ್ತೀರಿ ಎಂದು ತಿರುಗೇಟು ನೀಡಿದ್ರು. ಅಧ್ಯಕ್ಷೆ ಸ್ಥಾನಕ್ಕೆ ನೀವು ಅನ್ಫಿಟ್ ಎಂದು ಸರಿತಾ ಅಬ್ಬರಿಸಿದ್ರು. ಶರೀನ್ ಸುಬ್ಬಯ್ಯ ಮಾತನಾಡಿ, ಟಿವಿಗಳಲ್ಲಿ ಫೋಜು ಕೊಡೋಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ, ಏನೇ ಆರೋಪವಿದ್ರೂ ದಾಖಲೆ ಸಹಿತ ಮಾತನಾಡಿ ಎಂದ್ರೆ ನೀವು ನನ್ನ ಹೈಕಮಾಂಡ್ ಅಲ್ಲ, ನನಗೆ ಹೇಳಬೇಡಿ ಎಂದು ಸರಿತಾ ಹೇಳಿದ್ರು. ಇದೇ ಸಂದರ್ಭ ಅಧ್ಯಕ್ಷ ಪೀಠದ ಮುಂದೆ ಸರಿತಾ ತೆರಳಿದ ಸಂದರ್ಭ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸದಸ್ಯರಾದ ಬಾಂಡ್ ಗಣಪತಿ ಮತ್ತು ಬಲ್ಲಾರಂಡ ಮಣಿ ಉತ್ತಪ್ಪ ಅಧ್ಯಕ್ಷೆಯ ನೆರವಿಗೆ ತಾವು ಪೀಠದ ಮುಂದೆ ತೆರಳಿದ್ರು. ಆಗ ಸದಸ್ಯರ ನಡುವೆ ಸಾಕಷ್ಟು ಗೊಂದಲ ಗದ್ದಲ ಕಂಡುಬಂತು. ಸರಿತಾ ಪೂರ್ಣಚ್ಚರನ್ನು ಸಭೆಯಿಂದ ಹೊರಹಾಕಿ ಎಂದು ಮಣಿ ಉತ್ತಪ್ಪ ಪಟ್ಟು ಹಿಡಿದಾಗ, ನಾನೇನು ನಿಮ್ಮ ಮನೆಗೆ ಬಂದಿಲ್ಲ, ಹೊರಹಾಕಲು ನೀವ್ಯಾರು, ತಾಕತ್ತಿದ್ರೆ ಹೊರಹಾಕಿ ಎಂದು ಸರಿತಾ ಒತ್ತಾಯಿಸಿದ್ರು. ಇದೇ ಸಂದರ್ಭ ಸಭೆಯನ್ನು ಕೆಲಕಾಲ ಮುಂದೂಡಿದ ಅಧ್ಯಕ್ಷೆ ಶರೀನ್ ಸುಬ್ಬಯ್ಯ ತಾವೇ ಸಭೆಯಿಂದ ಹೊರ ನಡೆದರಾದರೂ ಮಣಿ ಉತ್ತಪ್ಪ ಒತ್ತಾಯಪೂರ್ವವಾಗಿ ಶರೀನ್ ಸುಬ್ಬಯ್ಯರನ್ನ ಕೈಹಿಡಿದು ಮತ್ತೆ ಸಭಾ ವೇದಿಕೆಗೆ ಕರೆತಂದು ಸಭೆ ನಡೆಸುವಂತೆ ಸೂಚಿಸಿದ್ರು. ಒಂದು ಹಂತದಲ್ಲಿ ಅಧ್ಯಕ್ಷೆ ಶರೀನ್ ಮತ್ತು ಉಪಾಧ್ಯಕ್ಷೆ ಬೀನಾ ಬೊಳ್ಳಮ್ಮ ನಡುವೆ ಮಾತಿನ ಚಕಮಕಿ ನಡೆಯಿತು. ಕೆಲವು ಬಿಜೆಪಿ ಸದಸ್ಯರೇ ಅಧ್ಯಕ್ಷೆ ಶರೀನ್ ದಿಟ್ಟತನದ ನಿರ್ಧಾರ ಕೈಗೊಳ್ಳುತ್ತಿಲ್ಲ, ಸಭೆಯನ್ನು ಸುಗಮವಾಗಿ ನಡೆಸಬೇಕಾದ ಅಧ್ಯಕ್ಷೆಯೇ ವ್ಯರ್ಥ ವೈಯಕ್ತಿಕ ನಿಂದನೆಯಲ್ಲಿ ತೊಡಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯತ್ಗೆ ನೂತನವಾಗಿ ಬಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂರ್ಮಾರಾವ್ ತಮ್ಮ ಮೊದಲ ಸಭೆಯಲ್ಲಿಯೇ ಸದಸ್ಯರ ಮಾತಿನ ಆವೇಶಗಳನ್ನು ಗಾಬರಿಯಾಗಿ ಕೇಳತೊಡಗಿದ್ರು. ಹೊಸದಾಗಿ ಮೈಕ್ ಹಾಕಿಸಿದ್ದೇನೆ, ತಾವು ಕುಳಿತಲ್ಲೇ ಮಾತನಾಡಿ, ವೇದಿಕೆ ಬಳಿ ಬರಬೇಡಿ ಎಂದು ಕೂರ್ಮಾರಾವ್ ವಿನಂತಿಸಿದಾಗ ಸರಿತಾ ಪೂರ್ಣಚ್ಚ, ನೀವ್ಯಾರು ಇದನ್ನ ಹೇಳಲಿಕ್ಕೆ, ಸಭೆ ನಡೆಸೋದು ಹೇಗೆಂದು ನನಗೆ ಗೊತ್ತು ಎಂದು ತೀಕ್ಷ್ಣವಾಗಿ ನುಡಿದ್ರು. ತಮ್ಮೆಲ್ಲರಿಗೂ ಗೊತ್ತು ಸಭೆ ಗೌರವ ಏನಿರುತ್ತೆ ಅಂತ. ದಯವಿಟ್ಟು ಎಲ್ಲರಿಗೂ ಒಂದು ಬಾರಿ ನಾವು ದಯವಿಟ್ಟು ವಿನಂತಿ ಮಾಡ್ತೀವಿ, ಇಲ್ಲಿ ಯಾರು ಬರಬೇಡಿ, ಅಲ್ಲಿಂದ ಮಾತಾಡಿ. ತಮ್ಗೆ ಹೊಸ ಮೈಕು ಕೂಡ ಸಾಕಷ್ಟು ಕಾಲ ಗದ್ದಲ ಗೊಂದಲ ವೈಯಕ್ತಿಕ ನಿಂದನೆಯಿಂದಾಗಿ ಬಹಳಷ್ಟು ಸಮಯ ವ್ಯರ್ಥ ಮಾಡಿದ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭೆ ಜಿಲ್ಲೆಯಲ್ಲಿ ಬೇಸಿಗೆಯಲ್ಲಿ ಕೈಗೊಳ್ಳಬೇಕಾದ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಹಲವಷ್ಟು ಸಮಸ್ಯೆಗಳಿಗೆ ಸಮಯ ನೀಡದೆ ವೈಯಕ್ತಿಕ ತೇಜೋವಧೆಗೆ ಸಮಯ ಮೀಸಲಿಟ್ಟಿದ್ದು ಸಭೆಗೆ ಬಂದಿದ್ದ ಅಧಿಕಾರಿಗಳ ಅಸಮಾಧಾನಕ್ಕೂ ಕಾರಣವಾಯಿತು. ಇವರೇನಾ ನಮ್ಮ ಜನಪ್ರತಿನಿಧಿಗಳು ಎಂದು ಅನೇಕರು ಪ್ರಶ್ನಿಸುವಂತೆ ಮಾಡಿತ್ತು. ಟಿವಿ1 ನ್ಯೂಸ್ ಅನಿಲ್ ಹೆಚ್ಟಿ, ಮಡಿಕೇರಿ. ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಅರಣ್ಯ ಇಲಾಖೆಯಿಂದಾಗುತ್ತಿರುವ ವಿವಿಧ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚಿಸಲು ಮಾರ್ಚ್ 24ರಂದು ಜಿಲ್ಲಾ ಪಂಚಾಯತ್ ವತಿಯಿಂದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿಶೇಷ ಸಭೆಯನ್ನ ಕರೆಯಲಾಗಿದೆ. ಅಂತೆಯೇ ಕರ್ತವ್ಯ ಲೋಪವೆಸಗಿರುವ ವಿರಾಜಪೇಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಿರುದ್ಧ ಶಿಸ್ತು ಕ್ರಮಕ್ಕೂ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಕೊಡಗಿನಲ್ಲಿ ಕಾಡಾನೆ ಹಾವಳಿ ನಿರಂತರವಾಗಿದ್ದು ಆನೆ ದಾಂಧಲೆ ತಡೆಗೆ ಅರಣ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಜಿಲ್ಲಾ ಪಂಚಾಯತ್ನಲ್ಲಿ ಸದಸ್ಯರಾದ ಬಾಂಡ್ ಗಣಪತಿ, ಬಿಬಿ ಭಾರತೀಶ್, ರವಿ ಕುಶಾಲಪ್ಪ ದೂರಿದ್ರು. ಅರಣ್ಯಾಧಿಕಾರಿ ಸಭೆಯಲ್ಲಿ ಹಾಜರಿದ್ದು ಮಾಹಿತಿ ನೀಡಿ ವಿರಾಜಪೇಟೆ ತಾಲೂಕಿನಲ್ಲಿಯೇ 11 ಕಿಲೋಮೀಟರ್ ದೂರ ಆನೆ ತಡೆ ಕಂದಕ ತೋಡಿರುವುದಾಗಿ ತಿಳಿಸಿದರು. ಅರಣ್ಯಾಧಿಕಾರಿಗಳು ಸೂಕ್ತ ಮಾಹಿತಿಯನ್ನು ಸದಸ್ಯರಿಗೆ ನೀಡುತ್ತಿಲ್ಲ. ಪ್ರತ್ಯೇಕ ಸಭೆಯ ಮೂಲಕ ಅರಣ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಚರ್ಚಿಸುವ ಅಗತ್ಯವಿದೆ ಎಂದು ಸದಸ್ಯ ಎಸ್ಎನ್ ರಾಜಾರಾವ್ ಒತ್ತಾಯಿಸಿದರು. ಜಿಲ್ಲಾ ಪಂಚಾಯತಿಯ ಪ್ರತಿನಿಧಿ ಇದ್ದೀನಿ, ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾಗಿದ್ದು ತಿಂಗಳು ಹಿಂದೆ ಎಲ್ಲರೂ ಸೇರಿ ನನಗೆ ಮಾಹಿತಿ ಗೊತ್ತಿರೋದ್ರಿಂದ ಏನೇನು ಮಾಹಿತಿ ಯಾರು ಹೇಳ್ತಕ್ಕಂಥದ್ದಲ್ಲ, ಇಲ್ಲಿ ನನಗೆ ಹೇಳ್ಬೇಕು. ಆಯ್ತು, ಜಿಲ್ಲೆಗೆ ಪ್ರತಿನಿಧಿಯಾಗಿ ಬಂದಿರ್ತಕ್ಕಂಥವ್ರು ಅದಕ್ಕೆ ಸಮರ್ಪಣೆ ತಾಲೂಕಲ್ಲಿ ಯಾವ್ಯಾವ ಜಾಗದಲ್ಲಿ ಕಂದಕವನ್ನು ತೆಗಿತಾ ಇದ್ದಾರೆ, ಆನೆಗಳ ಎಲ್ಲಿದೆ,
ಒಂದು ಆನೆ ಕೊಂಬು ಸಮೇತ ಮುರಿದಿದೆ. ಆ ಯಾವುದು ಆ ಇಟಾಚಿ ತೆಗಿತಾ ಇದ್ದಂತ ಬಂದಿದ್ದು ಮಾಹಿತಿ ಗೊತ್ತಾ ನಿಮ್ಗೆ? ಇಲ್ಲ ಆಮೇಲೆ ಇವರೇ ಬಂದಿದ್ರಲ್ಲಿ ಸಭೆಗೆ ಹಾಕೊಂಡ್ರು. ಏನ್ ನೋಡ್ಬೇಕಂದ್ರೆ ಸರಿಯಾಗಿ ಮಾಹಿತಿ ತಿಳ್ಕೊಂಡು 3 ತಾಲೂಕಿನ ಮಾಹಿತಿ ತಿಳ್ಕೊಂಡು ಈ ಸಂದರ್ಭ ಕಾಡಾನೆ ಸೇರಿದಂತೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ವಿಚಾರಗಳನ್ನು ಚರ್ಚಿಸಲು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿಶೇಷ ಸಭೆಯನ್ನ ಮಾರ್ಚ್ 24ರಂದು ಕರೆಯುವುದಾಗಿ ಅಧ್ಯಕ್ಷೆ ಶರೀನ್ ಸುಬ್ಬಯ್ಯ ಹೇಳಿದರು. ಭಾರತೀಶ್ ಮಾತನಾಡಿ, ಜಿಲ್ಲೆಯಲ್ಲಿ ಒಂದು ಬಕೆಟ್ ಮರಳು ಕೂಡ ದೊರಕುತ್ತಿಲ್ಲ. ಮರಳು ಬ್ಲಾಕ್ಗಳನ್ನ ಸರಿಯಾಗಿ ಗುರುತಿಸಿಲ್ಲ ಎಂದು ದೂರಿದ್ರು. ಮುಚ್ಚಟೆ ಬಂದಿಲ್ಲ, ಜನ ನಮಗೆ ಬೈತಾ ಇದ್ದಾರೆ. ಒಂದು ಮರಳು ಸಿಗ್ತಲ್ಲ, ಒಂದು ಬಕೆಟ್ ಮರಳು ಸಿಗ್ತಲ್ಲ ಅಂತ ನಮಗೆ ಬೈತಾ ಇರೋದು. ಇವತ್ತು ಯಾರು ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಎಷ್ಟು ಜನಕ್ಕೆ ಮರಳು ಕೊಟ್ಟಿದ್ದಾರೆ ಅಂತ ಕೇಳಿ. ಇವತ್ತು ಇಡೀ ಜಿಲ್ಲೆಯಲ್ಲಿ ಒಂದು ಅಭಿಪ್ರಾಯ ಇದೆ, ಸೋಮವಾರಪೇಟೆದಲ್ಲಿ ಯಥೇಚ್ಛ ಮರಳು ಸಿಗ್ತದೆ. ಎಲ್ಲಿ ಸಿಗ್ತಿದ್ದಾರೆ ನೋಡಿ, ಇವ್ರು ಹೇಳ್ತಾರೆ ಸ್ಟಾಕ್ ಯಾರ್ಡ್ ಮಾಡಿದ್ದಾರೆ ಅಂತ. ಇವತ್ತು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂದ್ರೆ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಮರಳು ಸಿಗ್ಲಿಕ್ಕೆ ಅವಕಾಶನೇ ಇಲ್ಲ. ಅನೇಕ ಸದಸ್ಯರು ಪ್ರತಿಕ್ರಿಯಿಸಿ, ಜಿಲ್ಲೆಯಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಗೌರವ ನೀಡುತ್ತಿಲ್ಲ. ಜಿಲ್ಲಾ ಪಂಚಾಯತ್ ಸಭೆಗಳಲ್ಲಿ ಅಧಿಕಾರಿಗಳ ವಿರುದ್ಧ ಕೈಗೊಳ್ಳಲಾದ ನಿರ್ಣಯಗಳನ್ನು ನಿರ್ಲಕ್ಷಿಸಲಾಗುತ್ತಿದೆ. ಅಧಿಕಾರಿಗಳೇ ಎಲ್ಲವನ್ನ ನಿಯಂತ್ರಿಸುತ್ತಿದ್ದಾರೆ ಎಂದು ಅಧಿಕಾರಿ ವರ್ಗದ ವಿರುದ್ಧ ಟೀಕಾ ಪ್ರಹಾರವನ್ನೇ ಕೈಗೊಂಡ್ರು. ಸದಸ್ಯ ಪ್ರತ್ಯು ಮಾತನಾಡಿ, ವಿರಾಜಪೇಟೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ 4% ಕಮಿಷನ್ ಪಡೆಯುತ್ತಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭೆ ಇರುವ ಮಾಹಿತಿ ಪತ್ರವನ್ನೇ ವಾಟರ್ಮೆನ್ ಜೊತೆ ಕಳುಹಿಸಿದ್ದು, ತನಗಿನ್ನೂ ಸಭಾ ತಿಳುವಳಿಕೆ ಪತ್ರವೇ ದೊರಕಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿರಾಜಪೇಟೆ ತಾಲೂಕಿನಲ್ಲಿ 4% ಇದ್ರೆ ಮಾತ್ರ ವ್ಯವಸ್ಥೆ. ಯಾರಿಗೆ? ಆರೋಪ ಮಾಡ್ತಾ ಇದ್ದೀನಿ. ಸಭೆಯಲ್ಲಿ ಸ್ಪಷ್ಟನೆ ನೀಡಿದ ಕಾರ್ಯನಿರ್ವಹಣಾಧಿಕಾರಿ ಆರೋಪವನ್ನು ತಳ್ಳಿಹಾಕಿದರಾದರೂ ಅಧ್ಯಕ್ಷೆ ಶರೀನ್ ಅಧಿಕಾರಿ ಸದಸ್ಯರನ್ನ ನಿರ್ಲಕ್ಷಿಸಿದ್ದು ಖಂಡನೀಯ. ಅಧಿಕಾರಿ ವಿರುದ್ಧದ ಭ್ರಷ್ಟಾಚಾರದ ಆರೋಪಕ್ಕೆ 3 ದಿನಗಳಲ್ಲಿ ದಾಖಲೆ ನೀಡಿ ಆರೋಪ ಸಾಬೀತಾದರೆ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿ ಕಾರ್ಯಕ್ರಮಗಳಿಗಾಗಿ ವೆಚ್ಚ ಮಾಡಬೇಕಾಗಿದ್ದ ಲಕ್ಷಗಟ್ಟಲೆ ಅನುದಾನ ಇನ್ನು ವೆಚ್ಚವಾಗುವ ಬಗ್ಗೆ ಸದಸ್ಯರಾದ ಇಂದಿರಮ್ಮ, ಸುಲೋಚನಾ, ಶಕುಂತಲಾ ರವೀಂದ್ರ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಇದೇ ಸಭೆಯಲ್ಲಿ ಮಾತಾಡಿದಾಗ 80 ಲಕ್ಷ ಖರ್ಚಾಗದೆ ಹಾಗೆ ಉಳಿದಿದೆ ಅಂತ ಹೇಳಿದ್ರು. ಅಲ್ಲಿಂದ ಈಚೆವರೆಗೆ ಮಾತಾಡಿ 1-2 ವರ್ಷದಲ್ಲಿ ಈ ಬುಕ್ ಅಲ್ಲೆಲ್ಲ ಬರೀ 22.75 ಖರ್ಚು ಮಾಡಿಲ್ಲ, ಕ್ರಮ ವಹಿಸಲಾಗಿದೆ. ಇದೇ ವಿಷಯ ಬಂತಲ್ಲ, ಖರ್ಚು ಮಾಡಲಿಕ್ಕೆ ಯಾಕೆ ಮನಸ್ಸಿಲ್ಲ ಇವರಿಗೆ. ವಿರಾಜಪೇಟೆ ತಾಲೂಕೊಂದರಲ್ಲಿಯೇ 64 ಲಕ್ಷ ರೂಪಾಯಿ ಅನುದಾನ ವೆಚ್ಚವಾಗದೆ ಬಾಕಿ ಇದ್ದು, ಇನ್ನುಳಿದ 16 ದಿನಗಳಲ್ಲಿ 64 ಲಕ್ಷ ರೂಪಾಯಿ ವೆಚ್ಚ ಮಾಡಲು ಸಾಧ್ಯವೇ ಎಂದು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಸದಸ್ಯರು ತರಾಟೆಗೆ ತೆಗೆದುಕೊಂಡರು. ಖರ್ಚು ಮಾಡಲಿಲ್ಲ, ಇವರ ಉದ್ದೇಶ ಏನು? ಮಾಹಿತಿ ಕೊಡ್ತಾರೆ. ಇನ್ನು 67 ಲಕ್ಷ ಮಾರ್ಕ್ನಲ್ಲಿ ಪ್ರೋಗ್ರೆಸ್ ಇದನ್ನು ಪಂಚಾಯತ್ ಮಟ್ಟದಲ್ಲಿ ಯಾವ ತರ ಆಗಿದೆ ಅಂತ ಗೊತ್ತಾಗುತ್ತೆ. 67 ಲಕ್ಷ ಬಾಕಿ ಇದೆ. 11 ತಿಂಗಳಿಗೆ ಮಾಡಿದ 60 ಲಕ್ಷ, ಇನ್ನು 16 ದಿವಸದಲ್ಲಿ 67 ಲಕ್ಷ ಇವರು ಹೇಗೆ ಖರ್ಚು ಮಾಡ್ತಾರೆ? ಇದು ಅನ್ಯಾಯ ಅಲ್ವಾ? ಟಿವಿ1 ನ್ಯೂಸ್ ಮಡಿಕೇರಿ. ಅಮ್ಮತ್ತಿಯಲ್ಲಿ ಜರುಗಿದ ಕೊಡವ ಚಾಂಪಿಯನ್ಸ್ ಹಾಕಿ ಲೀಗ್ ಪ್ರಶಸ್ತಿಯನ್ನ ಅಂಜುಪರವಂಡ ತಂಡ ತನ್ನದಾಗಿಸಿಕೊಂಡಿತು. 2-0 ಗೋಲುಗಳಿಂದ ಕರ್ತಮಾಡ ತಂಡವನ್ನ ಅಂಜುಪರವಂಡ ತಂಡ ಸೋಲಿಸಿತು. ಚಾಂಪಿಯನ್ಸ್ ಹಾಕಿ ಲೀಗ್ ಪ್ರಶಸ್ತಿಯನ್ನ ಅಂಜುಪರವಂಡ ತಂಡ ಗೆದ್ದುಕೊಂಡಿದ್ದು, ಕರ್ತಮಾಡ ತಂಡ ರನ್ನರ್ ಅಪ್ಗೆ ತೃಪ್ತಿಪಟ್ಟುಕೊಂಡಿತು. ಫ್ಲೈಯಿಂಗ್ ಕಲರ್ ಸ್ಪೋರ್ಟ್ಸ್ ಟ್ರಸ್ಟ್ ಹಾಗೂ ಹಾಕಿ ಇಂಡಿಯಾ ಸಹಯೋಗದಲ್ಲಿ ಅಮ್ಮತ್ತಿ ಪ್ರೌಢಶಾಲಾ ಮೈದಾನದಲ್ಲಿ ನಡೆದ ಹಣಾಹಣಿಯಲ್ಲಿ ಅಂಜಪರವಂಡ ತಂಡ ಕರ್ತಮಾಡವನ್ನ 2-0 ಗೋಲುಗಳಿಂದ ಮಣಿಸಿತು. 36ನೇ ನಿಮಿಷದಲ್ಲಿ ಅಂಜಪರವಂಡ ತಂಡದ ಅತಿಥಿ ಆಟಗಾರ ಪುಲಿಯಂಡ ತಿಮ್ಮಣ್ಣ, 56ನೇ ನಿಮಿಷಕ್ಕೆ ರೋಷನ್ ಗೋಲು ಹೊಡೆದ್ರು. ಅಂಜಪರವಂಡ ತಂಡಕ್ಕೆ 4, ಕರ್ತಮಾಡ ತಂಡಕ್ಕೆ 1 ಪೆನಾಲ್ಟಿ ಕಾರ್ನರ್ ದೊರಕಿತು. ಟ್ರೋಫಿಯೊಂದಿಗೆ ವಿಜೇತ ತಂಡಕ್ಕೆ 1.5 ಲಕ್ಷ ರೂಪಾಯಿ, ರನ್ನರ್ ಅಪ್ಗೆ 1 ಲಕ್ಷ ರೂಪಾಯಿ ಬಹುಮಾನ ನೀಡಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿಗಳು ಹಾಜರಿದ್ದರು. ಸರಣಿ ಪುರುಷೋತ್ತಮ ಪ್ರಶಸ್ತಿಯನ್ನ ಕರ್ತಮಾಡ ತಂಡದ ಅತಿಥಿ ಆಟಗಾರ ಚೆಪ್ಪುಡಿರ ಸೋಮಣ್ಣ ಅವರಿಗೆ ನೀಡಲಾಯಿತು. ಹಾಕಿಗೆ ಪ್ರೋತ್ಸಾಹ ನೀಡಲು ಮುಂದಿನ ದಿನಗಳಲ್ಲೂ ಹಾಕಿ ಉತ್ಸವ ನಡೆಸುವ ಕುಟುಂಬಕ್ಕೆ ಅನುದಾನ ನೀಡಲಾಗುವುದೆಂದು ಸಂಸದ ಪ್ರತಾಪ್ ಸಿಂಹ ಅಂತಿಮ ಪಂದ್ಯಕ್ಕೆ ಚಾಲನೆ ನೀಡಿ ಭರವಸೆ ನೀಡಿದರು. ಟ್ಯಾಲೆಂಟ್ ಎಕ್ಸಿಬಿಟ್ ಮಾಡ್ತಾರೆ, ಹಾಗಾಗಿ ನಾನು ಅವ್ರಿಗೆ 20 ಲಕ್ಷನ ಕೊಟ್ಟೆ. ಪ್ರದೀಪ್ ಅವರು ಕೇಳ್ತಾ ಇದ್ರು,
ಇದು ಈ ವರ್ಷಕ್ಕೆ ಮಾತ್ರ ಸೀಮಿತನ ಮುಂದುವರಿಸ್ತೀಯಾ ಅಂತ ನಾನು ಅವ್ರಿಗೆ ಬಹಳ ಖುಷಿಯಿಂದ ಪ್ರೀತಿಯಿಂದ ಹೇಳ್ತೇನೆ. ನನ್ನ ಪ್ರೋತ್ಸಾಹ ಅಂತ ಏನಿದೆ, ನನ್ನ ಕರ್ತವ್ಯ ಅದು ಸದಾ ಇರುತ್ತೆ. ಮುಂದಿನ ಸಾರಿ ನಿಮ್ಮ ಫ್ಯಾಮಿಲಿ ಮಾಡಿದಾಗಲೂ ಕೂಡ ನಾನು ಅದೇ 20 ಲಕ್ಷನ ಕೊಡ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ. ಕೊಡಗಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಏನು ಯೋಜನೆತೆಗೆ ಈ ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಡೋಣ. ಹಾಕಿನಲ್ಲಿ ಮುಂದೊಂದಿನ ಒಂದು ಕಾಲದಲ್ಲಿ ನಮ್ಮ ಕ್ರಿಕೆಟ್ ಟೀಮ್ ನಲ್ಲಿ 6 ಜನ ಕರ್ನಾಟಕ ಪ್ಲೇಯರ್ಸ್ ಇದ್ರು. ಮುಂದೊಂದು ದಿನ ನಮ್ಮ ಹಾಕಿ ಟೀಮ್ ನಲ್ಲೂ ಕೂಡ ಕೊಡಗಿನ 6 ಪ್ಲೇಯರ್ಸ್ ಇರೋಂಗ್ ಆಗ್ಬೇಕು. ಅದಕ್ಕೆ ನಾವೆಲ್ಲರೂ ಯಾವುದೇ ಸರ್ಕಾರಗಳು ಬಂದರೂ ಹಾಕಿಗೆ ಅನುದಾನ ನೀಡುತ್ತಿರುವುದು ಕ್ರೀಡಾ ಜಿಲ್ಲೆ ಕೊಡಗಿಗೆ ಪ್ರೋತ್ಸಾಹ ನೀಡುವಂತಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಮಂಡಿಪಂಡ ಸುಜಾ ಕುಶಾಲಪ್ಪ ಹೇಳಿದರು. അങ്ങനെ സർക്കാർ அந்த 10 ലക്ഷം കേട്ട ഇതിൽ 5 ലക്ഷം താത്ത് ഫസ്റ്റ് ആയിട്ട് അങ്ങനെ ഇന്ത്യ കത്തനെ വെച്ചിക്ക് കാലകാല ജാസ്തി ആയിട്ട് 30-35 ലക്ഷം ആയിട്ട് അങ്ങനെ ಹಿಂದೂ ಸರ್ಕಾರ ಏದು ಕಾಂಗ್ರೆಸ್ ಸರ್ಕಾರ ಉಂಟು ಅದು ಸಹ ತಂದರುಂಡು. അങ്ങനെ ഞങ്ങളുടെ MP ಕೂಡ 10 ಲಕ್ಷದ ಅನುದಾನ ತಂತೆ. അങ്ങനെ ಕೊಡಗಲು ಕ್ರೀಡೆಯಲ್ಲಿ ಇನ್ನೂ ಜಾಸ್ತಿ ಮಕ್ಕ ಚೆರಿಯ ಮಕ್ಕ ಕಳಚಿತ್ತು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಿದ್ದಾಟಂಡ ಪ್ರದೀಪ್ ಮಾತನಾಡಿ, ಸರ್ಕಾರ ಕೊಡಗು ಜಿಲ್ಲೆಯನ್ನು ಕ್ರೀಡಾ ಜಿಲ್ಲೆ ಎಂದು ಗುರುತಿಸಿ ಗ್ರಾಮಗಳಲ್ಲಿ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣ, ಮೈದಾನ, ಈಜುಕೊಳ ಸೌಲಭ್ಯಗಳನ್ನು ನೀಡುವಂತಾಗಬೇಕೆಂದು ಒತ್ತಾಯಿಸಿದರು. ಇದು ರಾಜಕೀಯത്തിൽ ಅಪಕ್ಷ ಈ ಪಕ್ಷ എന്നല്ല, ഏതേ സർക്കാർ ಬರಡು ಕೊಡಗು ಜಿಲ್ಲೆನ ಒಂದು ಕ್ರೀಡಾ ಜಿಲ್ಲೆ ಅಂತ ನೀಡು ಗುರುತು ಮಾಡಿತ್ತು. ಇಲ್ಲಿ ಜಾಸ್ತಿ ಸೌಲಭ್ಯ ಕೊಡ್ಕೊಂಡು ಇನ್ನಂಗಂಚಂಗೆ ವಾರಂದು ಸ್ವಿಮ್ಮಿಂಗ್ ಪೂಲ್, ವಾರಂದು ಬಾಸ್ಕೆಟ್ ಬಾಲ್ ಕೋರ್ಟ್, ನಾನಾ ರೀತಿಯ ಸೌಲಭ್ಯ ಬಾತಂಗಿ ಆ ಕೊಡಗಲು ಉಳ್ಳ ಜನರ ಎಂತೆಂತ ಪ್ರತಿಭೆ ಅನ್ನುವನ್ನ ಕಾಟೋಗೋರ ಅವಕಾಶ ಕೊಟ್ಟು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶರೀನ್ ಸುಬ್ಬಯ್ಯ, ಗೋಣಿಕೊಪ್ಪಲು ಆರ್ಎಂಸಿ ಅಧ್ಯಕ್ಷ ಮಾಚಿಮಂಡ ವಸಂತ್, ವಕೀಲ ಮಾಚಿಮಂಡ ಸುರೇಶ್ ಅಯ್ಯಪ್ಪ, ಉದ್ಯಮಿ ಮಂದೆಯಂಡ ಅಪ್ಪಚ್ಚು, ಬೆಂಗಳೂರು ಕೊಡವ ಸಮಾಜ ಅಧ್ಯಕ್ಷ ರವಿ ಉತ್ತಪ್ಪ, ಕಾಫಿ ಬೆಳೆಗಾರರಾದ ನೆಲ್ಲಮಕ್ಕಡ ಸೋಮಣ್ಣ, ಬಾಳೆಯಡ ಅಶೋಕ್ ಹಾಜರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಅಲಹಾಬಾದ್ನ ಜಿಲ್ಲಾ ನ್ಯಾಯಾಲಯಗಳ ಆವರಣದಲ್ಲಿ ಮಾರ್ಚ್ 11ರಂದು ನಡೆದ ವಕೀಲರೋರ್ವರ ಹತ್ಯೆ ಪ್ರಕರಣವನ್ನ ಖಂಡಿಸಿ ಅಖಿಲ ಭಾರತ ವಕೀಲರ ಪರಿಷತ್ ರಾಷ್ಟ್ರಾದ್ಯಂತ ನ್ಯಾಯಾಲಯಗಳ ಕಲಾಪ ಬಹಿಷ್ಕಾರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಾದ್ಯಂತ ಸೋಮವಾರ ವಕೀಲರುಗಳು ನ್ಯಾಯಾಲಯಗಳ ಕಲಾಪವನ್ನ ಬಹಿಷ್ಕರಿಸಿದರು. ಅಲಹಾಬಾದ್ನ ಜಿಲ್ಲಾ ನ್ಯಾಯಾಲಯಗಳ ಆವರಣದಲ್ಲಿ ಮಾರ್ಚ್ 11ರಂದು ನಡೆದ ವಕೀಲೋರ್ವರ ಹತ್ಯೆ ಪ್ರಕರಣ ಖಂಡಿಸಿ ಅಖಿಲ ಭಾರತ ವಕೀಲರ ಪರಿಷತ್ ರಾಷ್ಟ್ರಾದ್ಯಂತ ನ್ಯಾಯಾಲಯಗಳ ಕಲಾಪ ಬಹಿಷ್ಕಾರಕ್ಕೆ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಾದ್ಯಂತ ವಕೀಲರುಗಳು ಸೋಮವಾರ ನ್ಯಾಯಾಲಯಗಳ ಕಾರ್ಯಕಲಾಪವನ್ನು ಬಹಿಷ್ಕರಿಸಿದರು. ಮಾರ್ಚ್ 11ರಂದು ಅಲಹಾಬಾದ್ನ ಜಿಲ್ಲಾ ನ್ಯಾಯಾಲಯಗಳ ಆವರಣದಲ್ಲಿ ಪೊಲೀಸ್ ಠಾಣಾಧಿಕಾರಿ ಅವರ ಗುಂಡಿಗೆ ವಕೀಲ ರೋಷನ್ ಅಹ್ಮದ್ ಹತ್ಯೆಗೀಡಾಗಿದ್ದು, ಮತ್ತೋರ್ವ ವಕೀಲ ಫಿರೋಜ್ ನಬಿ ಗಂಭೀರ ಗಾಯಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಅಖಿಲ ಭಾರತ ವಕೀಲರ ಪರಿಷತ್ ನ್ಯಾಯಾಲಯಗಳ ಕಲಾಪವನ್ನು ಬಹಿಷ್ಕರಿಸುವಂತೆ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಸೋಮವಾರದಂದು ಜಿಲ್ಲೆಯಾದ್ಯಂತ ನ್ಯಾಯಾಲಯದ ಕಲಾಪವನ್ನು ಬಹಿಷ್ಕರಿಸಲಾಯಿತೆಂದು ಮಡಿಕೇರಿ ವಕೀಲರ ಸಂಘದ ಅಧ್ಯಕ್ಷ ಸಿಟಿ ಜೋಸೆಫ್ ಟಿವಿ1ಗೆ ತಿಳಿಸಿದರು. ಅಲಹಾಬಾದಿನ ಕೋರ್ಟಿನ ಆವರಣದೊಳಗೆ ಪೊಲೀಸರೊಬ್ಬರಿಂದ ಒಂದು ವಕೀಲರು ಗುಂಡೇಟಿನಿಂದ ಹತರಾಗಿದ್ದಾರೆ. ಅದರ ಪ್ರಯುಕ್ತವಾಗಿ ಅದನ್ನು ಖಂಡಿಸಿ ನಾವು ಈ ರೀತಿಯಲ್ಲಿ ಕೋರ್ಟ್ ಕಲಾಪವನ್ನು ಬಹಿಷ್ಕಾರ ಮಾಡ್ತಿದ್ದೇವೆ. ಟಿವಿ1 ನ್ಯೂಸ್ ಮಡಿಕೇರಿ. ಇದೀಗ ಟಿವಿ1 ನ್ಯೂಸ್ನಲ್ಲಿ ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ರೈತ ಬಾಂಧವರಿಗೊಂದು ಸಿಹಿ ಸುದ್ದಿ. ಟಾಟಾ ವೈರಾನ್ ನಿಮ್ಮ ನರ್ಸರಿ, ಕಾಫಿ ತೋಟ, ಗದ್ದೆ, ದ್ರಾಕ್ಷಿ ತೋಟ, ಫ್ಲವರ್ ಗಾರ್ಡನ್, ಆಂಥೋರಿಯಂಗಳನ್ನ ಪ್ರಾಣಿಗಳಿಂದ ರಕ್ಷಿಸಬೇಕೆ? ಇಲ್ಲಿದೆ ಪರಿಹಾರ. ಟಾಟಾ ವೈರಾನ್ನ ಮುಳ್ಳುತಂತಿ, ಚೈನ್ ಲಿಂಕ್, ಬೈಂಡಿಂಗ್ ವೈರ್, ಸೋಲಾರ್ ವೈರ್ಗಳನ್ನು ಬಳಸಿ ಪ್ರಾಣಿಗಳಿಂದ ರಕ್ಷಿಸಿ. ಟಾಟಾ ವೈರಾನ್. ಟಾಟಾ ವೈರಾನ್ ಇಂದೇ ನಿಮ್ಮದಾಗಿಸಿಕೊಳ್ಳಿ, ಹೆಚ್ಚು ಲಾಭ ಪಡೆಯಿರಿ. ವಿಶಾಲ ಕರ್ನಾಟಕಕ್ಕೆ ಅಧಿಕೃತ ಮಾರಾಟಗಾರರು ಜೆಪಿ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್, ಬೆಂಗಳೂರು, ಹುಬ್ಬಳ್ಳಿ, ಗುಲ್ಬರ್ಗಾ. ಕಾಂಟ್ಯಾಕ್ಟ್ 08041224510 4151835 9900059359. ಟಾಟಾ ವೈರಾನ್. Christmas New Year special mega offer and exchange mela only at Bharti Ready House. 50 inches LED rupees 39,990. 40 inches LED rupees 26,990. 32 inches LED rupees 16,990. 20 inches LED rupees 8,990. Up to 25% special cash benefit. All TV exchange 2,000 to 10,000. Attractive exchange offer and special gift items.
Washing machine rupees 6,990. Refrigerator rupees 8,990. Only at Bharti Ready House. We got water heater, rupees 1000 discount. 1,000 rupees worth gift of every purchase. Sony Cyber Shot camera and all branded home appliances in one room. Bharati Radio House, Madikeri, Gonikoppa. All electronics items and exclusive Sony branded showroom. Only at Bharati Radio House, Madikeri, Gonikoppa. 08272220095. 9343748301. ಶಾರದಾ ಜುವೆಲರ್ಸ್ ಮೈಸೂರು 30 ವರ್ಷಗಳಿಂದ ವಿಶ್ವಾಸಕ್ಕೆ ಹೆಸರುವಾಸಿಯಾದ ಶಾರದಾ ಜುವೆಲರ್ಸ್ 916 ಚಿನ್ನಾಭರಣಗಳ ಮಳಿಗೆ. ಕೊಡಗು ಶೈಲಿಯ ಪಿಚುಕತ್ತಿ, ಕೊಕ್ಕಿತಾತಿ, ಜೋಮಾಲೆ, ಪತಾಕ್, ಪೌಂಚಿ, ಪಿಂಪಳೆ, ಜೋಡಿ ಕಡ, ಪಿರಿಕಡ, ದಕ್ಷಿಣ ಕನ್ನಡ ಶೈಲಿಯ ಕಾಸ್ತಾಳಿ, ಗಿಲಿಮಾಲೆ, ಗೆಜ್ಜೆ ಅಡ್ಡಿಗೆ, ಬಂಡಿ ತಾಳಿ, ಆಂಟಿಕ್ ಜ್ಯುವೆಲರಿ, ಕುಂದನ್ ಜ್ಯುವೆಲರಿ, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. We specialized in Coop Jewelry, South Canara, Kundan, Rose Cut Diamond, Antique Jewelry, Ruby Emerald Jewelry and Silver Plates, Deepa, Tumbler, Bowls, Spoons, Flower Basket, Idols available. ನಮ್ಮಲ್ಲಿ ಆಕರ್ಷಕ ತಿಂಗಳ ಸ್ಕೀಮ್ ಕೂಡ ಇದೆ. ಮದುವೆ ಇನ್ನಿತರ ಯಾವುದೇ ಶುಭ ಸಮಾರಂಭಗಳನ್ನ ಶಾರದಾ ಜುವೆಲರ್ಸ್ ನಿಂದ ಆಭರಣ ಖರೀದಿಯೊಂದಿಗೆ ಆಚರಿಸಿ. ನಂಬಿಕೆಗೆ ಮತ್ತೊಂದು ಹೆಸರು ಶಾರದಾ ಜುವೆಲರ್ಸ್, ದೇವರಾಜ ಅರಸ್ ರೋಡ್, ಮೈಸೂರು. 08214269550 2429055. ಶಾರದಾ ಜುವೆಲರ್ಸ್, ಮೈಸೂರು. ಹೋಟೆಲ್ ಅಮೆಜಾನ್ ಇಲ್ವಾಲ್, ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ಎಲ್ಲಾ ತರಹದ ಕರಾವಳಿ ಶೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ಗಾಗಿ ಭೇಟಿ ನೀಡಿ. ಹೋಟೆಲ್ ಅಮೆಜಾನ್. Bangalore food and all types of seafood only at Amazon. Sea fish, pomfret, angel fish, silver fish, nang fish, bondas fish, prawns, crab fish ಗಳ ಫುಡ್ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲ್ವಾ, ಮೈಸೂರು. 08212404530 72047693030. For branded quality materials, best prices, only in Sri Mokamika Tiles, ಕುಶಾಲನಗರ. 5 ವರ್ಷಗಳಿಂದ ಗ್ರಾಹಕರ ನಿರಂತರ ಸೇವೆಯಲ್ಲಿ ಶ್ರೀ ಮೂಕಾಂಬಿಕಾ ಟೈಲ್ಸ್. Authorized dealers for parryware, sanitary and fittings, exotic imported wallpapers, 100 of designs. ನಮ್ಮಲ್ಲಿ vitrified digital wooden finish, ceramic matte finish floor and wall tiles in different sizes and designs. Varieties of roofing tiles and decorative tiles available in Mokamika Tiles, Kushalnagara, near Checkpost, BM Road, Kushalnagara. Call 9480906456 9611299129. Sri Mokamika Tiles. ಶುಭಾರಂಭಗೊಂಡಿದೆ ನೇತ್ರ ಐ ಕ್ಲಿನಿಕ್ ಅಂಡ್ ಆಪ್ಟಿಕಲ್ಸ್, ಆತ್ರೇಯ ಹಾಸ್ಪಿಟಲ್ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟ್. ವಿಶೇಷ ಸೇವೆಗಳು. ನಮ್ಮಲ್ಲಿ ಹೆಸರಾಂತ ನೇತ್ರ ತಜ್ಞರಿಂದ ಕಣ್ಣಿನ ತಪಾಸಣೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ರೇಬಾನ್, ಫಾಸ್ಟ್ಯಾಕ್, ಇಜೆಲೋರ್, ಕ್ರಿಸಲ್,
Roden Stock, Shamir, Nova, Nikon, Police, Carrera, Bosch and Lomb, AQU, Siva Vision, multi-branded frames, lenses, sunglasses and contact lenses. Contact lens dispensing center, shop optical dispensing. Genuine Eyewears, Netra Eye Clinic and Opticals, Atreya Hospital Complex, Virajpet. 08274257482, 8861972953, 8861973583. BSR Cycle Mart, the complete bicycle mart. ಪ್ರತಿಷ್ಠಿತ ಸೈಕಲ್ ಕಂಪನಿಗಳಾದ ಹೀರೋ, ಹೀರೋಜೆಟ್, ಹರ್ಕ್ಯುಲಸ್, BSA, ಹಿಪ್ಪೋ, ವಾಕರ್, ಜಿಮ್ಮಿ ವಾಕರ್ ಸೈಕಲ್ಗಳು ನಮ್ಮಲ್ಲಿ ನವನವೀನ ಮಾದರಿಯಲ್ಲಿ ದೊರೆಯುವುದು. ಆಲ್ ಟೈಪ್ಸ್ ಗೇರ್ ಸೈಕಲ್ಗಳು 21 ಸ್ಪೀಡ್, 800 ರೇಡಿಯೋ, 18 ಸ್ಪೀಡ್ ಆಟೋ, 18 ಸ್ಪೀಡ್ ಹೀರೋ DTV, ಟರ್ಬೋ ಡ್ರೈವ್ ಫಾಸ್ಟ್ ಫಾರ್ವರ್ಡ್, ಡೈನಮೈಟ್ 26, 24, 20, 16, 14, 12 ಟ್ರೈಸೈಕಲ್ ರಿಯಾಯಿತಿ ದರದೊಂದಿಗೆ. BSR ಸೈಕಲ್ ಕೊಡಗಿನ ಅತಿ ದೊಡ್ಡ ಸೈಕಲ್ ಮಾರ್ಟ್. ನಿಮ್ಮ ಮನಕೊಪ್ಪುವ ಯಾವುದೇ ಸೈಕಲ್ಗಳನ್ನ ಹಿಂದೆ ಖರೀದಿ ಮಾಡಿ ನಿಮ್ಮ ಮಕ್ಕಳನ್ನ ಸಂತೋಷಪಡಿಸಿ. ಎಲ್ಲ ಸೈಕಲ್ನ ಟೈರ್ಸ್, ಬಿಡಿ ಭಾಗಗಳು ನಮ್ಮಲ್ಲಿ ದೊರೆಯುವುದು. ದಿ ಕಂಪ್ಲೀಟ್ ಬೈಸಿಕಲ್ ಫಾರ್ ಆಲ್ ಏಜ್ ಗ್ರೂಪ್ಸ್. BSR ಸೈಕಲ್ ಮಾರ್ಟ್, RMC ಬಿಲ್ಡಿಂಗ್, BM ರೋಡ್, ಕುಶಾಲನಗರ್. ಕಾಲ್ 9482173777, 8453856213. BSR Cycle Mart. ಸುಂಟಿಗೊಪ್ಪ ಮಾದಾಪುರ ಸೋಮವಾರಪೇಟೆ ಸಂಪರ್ಕ ರಸ್ತೆಯ ಆಮೆಗತಿಯ ಕಾಮಗಾರಿಯನ್ನ ಖಂಡಿಸಿ ವಾಹನ ಸವಾರರು, ಸಾರ್ವಜನಿಕರು ರಸ್ತೆ ತಡೆ ಪ್ರತಿಭಟನೆಯನ್ನ ನಡೆಸಿದ್ರು. ಇದರಿಂದಾಗಿ ಕೆಲ ಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಹಲವು ವರ್ಷಗಳಿಂದ ಸುಂಟಿಕೊಪ್ಪ ಮಾದಾಪುರ 10 ಕಿಲೋಮೀಟರ್ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟಿದ್ದು, ವಾಹನಗಳ ಸವಾರರು, ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಪಾದಚಾರಿಗಳ ಸಂಚಾರಕ್ಕೆ ಅನಾನುಕೂಲವಾಗಿದೆ. 2 ವರ್ಷಗಳ ಹಿಂದೆ ದುರಸ್ತಿ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತಾದರೂ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಮತ್ತೆ ರಸ್ತೆ ದುರಸ್ತಿಗೀಡಾಯಿತು. ಗುತ್ತಿಗೆದಾರನ ಹಾಗೂ ಲೋಕೋಪಯೋಗಿ ಇಲಾಖೆಯ ಕಾರ್ಯವೈಖರಿಯನ್ನ ಪ್ರಶ್ನಿಸಿ ವಾಹನ ಚಾಲಕರು, ಆಟೋ ಚಾಲಕರು ಮಾದಾಪುರ ರಸ್ತೆಗೆ ತಡೆ ಉಂಟು ಮಾಡುವ ಮೂಲಕ ವಾಹನ ಸಂಚಾರವನ್ನ ಸ್ಥಗಿತಗೊಳಿಸಿದ್ರು. ಗುತ್ತಿಗೆದಾರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಕಳಪೆ ಕಾಮಗಾರಿಯಂತೆ ಮಾಡುವಂತ ಗುತ್ತಿಗೆದಾರನಿಗೆ ದುರಸ್ತಿಗೊಂಡಿರುವ ರಸ್ತೆಯ ಕಾಮಗಾರಿಯನ್ನ 10 ದಿನಗಳ ಒಳಗೆ ಪೂರ್ಣಗೊಳಿಸದಿದ್ದಲ್ಲಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಗುವುದೆಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ಮಾದಾಪುರ ಮತ್ತು ಸುಂಟಿಕೊಪ್ಪ 10 ಕಿಲೋಮೀಟರ್ ರಸ್ತೆ ಏನಿದೆ, 2 ವರ್ಷದಿಂದ ಕಾಮಗಾರಿ ಆಮಗತಿಯಲ್ಲಿ ನಡೀತಾ ಇದೆ. ನಾವು ಇವತ್ತು ಸೋಮವಾರದಂದು 16ರಂದು ಎಲ್ಲ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಇವತ್ತು ಸಾಂಕೇತಿಕವಾಗಿ ಒಂದು ರಸ್ತೆ ತಡೆಯನ್ನು ಮಾಡಿದ್ದೀವಿ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು, ಅವರು ನಮ್ಮ ಈ ಸ್ಪಂದನೆಗೆ, ಬೇಡಿಕೆಗೆ ಅವರು ಯಾವುದೇ ಒಂದು ಸ್ಪಂದನೆ ಕೊಟ್ಟಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅಧಿಕಾರಿಗಳೇ, ಅವರ ಬೇಜವಾಬ್ದಾರಿಯೇ ಇದಕ್ಕೆ ದೊಡ್ಡ ಕಾರಣ. ಮುಖ್ಯಮಂತ್ರಿ ಪ್ರತಿಭಟನೆಯಲ್ಲಿ ಜಿಲ್ಲಾ ವಾಹನ ಚಾಲಕರ ಸಂಘದ ಅಧ್ಯಕ್ಷ MA ಉಸ್ಮಾನ್, ಸುಂಟಿಕೊಪ್ಪ ವಾಹನ ಚಾಲಕರ ಸಂಘದ ಅಧ್ಯಕ್ಷ ಕಿಟ್ಟಣ್ಣ ರೈ, ಪದಾಧಿಕಾರಿಗಳು, ಆಟೋ ಚಾಲಕರ ಸಂಘದ ಅಧ್ಯಕ್ಷ, ಪದಾಧಿಕಾರಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ರು. ಸುಂಟಿಕೊಪ್ಪ ಠಾಣಾಧಿಕಾರಿ ಸುರೇಶ್ ಕುಮಾರ್ ಮತ್ತು ಸಿಬ್ಬಂದಿಗಳು ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ರು. ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರ ಮಹೇಂದರ್ ಕುಮಾರ್ ಮತ್ತಿತರರು ಆಗಮಿಸಿದ್ರು. TV1 ನ್ಯೂಸ್ MB ವಿನ್ಸೆಂಟ್, ಸುಂಟಿಕೊಪ್ಪ. ಸೋಮವಾರಪೇಟೆ ತಾಲೂಕಿನ ನಿಡ್ತ ಮೀಸಲು ಅರಣ್ಯ ಪ್ರದೇಶದ ಬಾಣವಾರ, ಚಿಕ್ಕ ಅಳುವಾರ ಸುತ್ತಮುತ್ತಲಿನಲ್ಲಿ ಕಾಣಿಸಿಕೊಂಡಿದ್ದ ಚಿರತೆ ಇದೀಗ ಮಾರ್ಗವನ್ನ ಬದಲಿಸಿ ಸಂಚರಿಸ್ತಾ ಇದ್ದು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಚಿರತೆಯನ್ನ ಹಿಡಿಯಲು ಹರಸಾಹಸ ಪಡ್ತಾ ಇದ್ದಾರೆ. 2-3 ತಿಂಗಳಿನಿಂದ ಬಾಣವಾರ, ಚಿಕ್ಕ ಅಳುವಾರ, ಅಳಿಲುಗುಪ್ಪೆ, ಅರಗಲ್ಲು ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡು ಗ್ರಾಮಸ್ಥರ ಕುರಿ, ಆಡು ಹಾಗೂ ನಾಯಿಗಳನ್ನ ಹಿಡಿದು ತಿಂದು ಹಾಕಿದೆ. ಗ್ರಾಮಸ್ಥರ ಪುಕಾರಿಗೆ ಸ್ಪಂದಿಸಿದ ಅರಣ್ಯ ಇಲಾಖೆ ಚಿಕ್ಕ ಅಳುವಾರ ಗ್ರಾಮದಲ್ಲಿ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಂತಿರುವ ಹೊಲದಲ್ಲಿ ಬೋನ್ ಇಟ್ಟು ಅದರೊಳಗೆ ನಾಯಿಯನ್ನು ಕಟ್ಟಿ ಹಾಕಿದ್ರು. ಆದರೆ ಚಿರತೆ ತನ್ನ ವಾಸ್ತವ್ಯ ಬದಲಿಸಿ ಬೇರೆಡೆಗೆ ತೆರಳುವ ಸಂಶಯ ವ್ಯಕ್ತವಾಗುತ್ತಿದೆ.
ಹೊಲದಲ್ಲಿ ಚಿರತೆಯ ಹೆಜ್ಜೆಯ ಗುರುತು ಕಾಣಿಸಿಕೊಳ್ಳುತ್ತಿದ್ದು, ಗ್ರಾಮದ ಜವರಪ್ಪ ಅವರ 2 ಕುರಿಗಳು, ಈರಯ್ಯ ಅವರ 3 ಕುರಿಗಳನ್ನು ಚಿರತೆ ತಿಂದು ಹಾಕಿದೆ. ಇದೀಗ ಹೊಲದಲ್ಲಿ ಕೆಲಸ ಮಾಡಲು ಭಯವಾಗುತ್ತಿದೆ ಎಂದು ಗ್ರಾಮಸ್ಥರಾದ ನಾಗಮ್ಮ ಆತಂಕ ವ್ಯಕ್ತಪಡಿಸಿದ್ರು. ಶಾಲಾ ವಿದ್ಯಾರ್ಥಿಗಳಿಗೆ ಇದೀಗ ಪರೀಕ್ಷಾ ಸಮಯವಾಗಿದ್ದು, ಜೀವ ಭಯದೊಂದಿಗೆ ಬೆಳಗಿನ ಜಾವ ಶಾಲಾ ಕಾಲೇಜುಗಳಿಗೆ ತೆರಳಬೇಕಾಗಿದೆ. ನಿಡ್ತ ಮೀಸಲು ಅರಣ್ಯ ಪ್ರದೇಶದಲ್ಲಿ ಚಿರತೆ ಇರುವುದನ್ನು ಖಚಿತಪಡಿಸಿದ ಬಾಣಾವರ ಉಪ ಅರಣ್ಯ ವಲಯಾಧಿಕಾರಿ ಶಿವಕುಮಾರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಪ್ರದೇಶದಲ್ಲಿ ಕಳೆದ 3 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಗಸ್ತು ತಿರುಗುವ ವೇಳೆ ಇಲ್ಲಿ ಚಿರತೆ ಇರುವುದು ಈ ಹಿಂದೆಯೇ ಖಚಿತಗೊಂಡಿದೆ. ಇಲಾಖೆಯ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಂತೆ ಚಿಕ್ಕ ಅಳ್ವಾರ ಗ್ರಾಮದಲ್ಲಿ ಈಗಾಗಲೇ ಬೋನು ಇಟ್ಟು ಚಿರತೆಯನ್ನ ಸೆರೆ ಹಿಡಿಯಲು ಇಲಾಖೆ ಪ್ರಯತ್ನಿಸಿದೆ. ಚಿರತೆ ಪಕ್ಕದ ಅರಕಲಗೂಡು ತಾಲೂಕಿನ ಮೀಸಲು ಅರಣ್ಯ ಪ್ರದೇಶಕ್ಕೆ ತೆರಳಿರಬಹುದು ಎಂಬ ಸಂಶಯ ವ್ಯಕ್ತವಾಗಿದೆ ಎಂದರು. ಈಗ 3-4 ವರ್ಷದಿಂದ ನಾವು ನಮ್ಮ ನಿರ್ತಾ ರಿಸರ್ವ್ ಫಾರೆಸ್ಟ್ ಗಸ್ತು ತಿರುಗಿದಾಗ ನಮ್ಮ ಈ ರಿಸರ್ವ್ ಫಾರೆಸ್ಟ್ಗೂ ಮತ್ತು ಇಲ್ಲಿರೋಂಥ ಪ್ರೊಟೆಕ್ಟೆಡ್ ಫಾರೆಸ್ಟ್ ನಮ್ಮದು ಇರೋದಕ್ಕೂ ಡಿಸ್ಟೆನ್ಸ್ 2 ಕಿಲೋಮೀಟರ್ ಆಗುತ್ತೆ. ಮೂಮೆಂಟ್ ಇದರಿಂದ ಫಾರೆಸ್ಟ್ ಅದೇ ಟಚ್ ಆಗಿರೋದ್ರಿಂದ ಮೂಮೆಂಟ್ ತಗೊಂಡಿರ್ತದೆ. ಇದು ಸುಮಾರು 4-5 ವರ್ಷದಿಂದ ಇದೇ ಇರೋಂಥದ್ದೇ ಮೂಮೆಂಟ್ ಆಗಿರ್ಬೋದು ಅಂತ ನಮ್ಮ ಇದ್ರ ಪ್ರಕಾರ ಅವರೇ ಹೇಳಿಕೊಂಡಿದ್ದಾರೆ. ಗಮನಕ್ಕೆ ಯಾವುದು ಬಂದಿಲ್ಲ. ಒಂದು ದಿವಸ ಯಾವುದೋ ನಾಯಿನ ಇದು ಮಾಡ್ಕೊಂಡಾಗ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಅವತ್ತು ಎಲ್ಲ ಗ್ರಾಮಸ್ಥರು ನಾಯಿನ ಒಂದು ಹಿಡಿದಿದೆ ಸರ್, ಚಿರತೆ ಇದೆ, ಒಂದು ಬೋನ್ ಹಿಡಿ ಅಂತ ಹೇಳಿದ್ಮೇಲೆ ನಮ್ಮ ಮೇಲಾಫೀಸರ್ಗಳ ಗಮನಕ್ಕೆ ತಂದು ಅದನ್ನ ಇಟ್ಟಿದ್ದೀವಿ. ಬೋನ್ ಇಟ್ಟಿದ್ದು ಬಿಟ್ಟರೆ ಒಟ್ಟಿನಲ್ಲಿ ನಿಡ್ತ ಮೀಸಲು ಅರಣ್ಯ ವ್ಯಾಪ್ತಿಯ 16 ಗ್ರಾಮಗಳ ಜನತೆ ಈಗ ಚಿರತೆ ಭಯದಲ್ಲಿದ್ದಾರೆ. ಟಿವಿ1 ನ್ಯೂಸ್, ಸೋಮವಾರಪೇಟೆ. ಉತ್ತಮ ಪರಿಸರ ಹೊಂದಿರುವ ಕೊಡಗನ್ನ ಮತ್ತಷ್ಟು ಸ್ವಚ್ಛ ಜಿಲ್ಲೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಬೇಕಿದೆ ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಚೋಡುಮಾಡ ಶರೀನ್ ಸುಬ್ಬಯ್ಯ ಕರೆ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಜರುಗಿದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಜಿಲ್ಲಾ ಮಟ್ಟದ ಸಪ್ತಾಹದ ಉದ್ಘಾಟನಾ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಚೋಡುಮಾಡ ಶರೀನ್ ಸುಬ್ಬಯ್ಯ ಉದ್ಘಾಟಿಸಿದರು. ಸ್ವಚ್ಛ ಭಾರತ ಅಭಿಯಾನದಂತೆ ಸ್ವಚ್ಛ ಕೊಡಗು ಅಭಿಯಾನ ಕಾರ್ಯಕ್ರಮವನ್ನು ಮಾರ್ಚ್ 16ರಿಂದ 23ರವರೆಗೆ 1 ವಾರಗಳ ಕಾಲ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾವೇರಿ ನದಿ ಪಾತ್ರದ ಗ್ರಾಮಗಳು ಸೇರಿದಂತೆ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಹಾಗೂ ಕಸ ಮುಕ್ತ ಗ್ರಾಮಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಬೇಕಿದೆ ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮನವಿ ಮಾಡಿದರು. ಇವತ್ತು ಕಾವೇರಿ ಇಲ್ಲಿ ಹುಟ್ಟಿದ್ರು ಕೂಡ ಬಹಳಷ್ಟು ಮಡಿಕೇರಿ ನಗರದಲ್ಲೇ ಕೂಡ ನೀರಿನ ಸಮಸ್ಯೆ ಇರೋದು ನಮಗೆ ಎದ್ದು ಕಾಣ್ತಾ ಇದೆ. ಪ್ರತಿಯೊಬ್ಬರು ಮಿತವಾಗಿ ಬಳಸಿ. ಮೋದಿಯವರು ಕಂಡಂತ ಕನಸು ನನಸಾಗ್ಲಿ. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಈ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಎಲ್ಲೆಂದರಲ್ಲಿ ಕಸ ಹಾಗೂ ಪ್ಲಾಸ್ಟಿಕ್ಗಳನ್ನು ಬಿಸಾಡದೆ ಕಸದ ಪುಟ್ಟಿಗೆ ಹಾಕುವಂತಾಗಬೇಕು. ಕುಡಿಯುವ ನೀರನ್ನು ಪೋಲು ಮಾಡಬಾರದು. ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲವನ್ನು ಹೆಚ್ಚಿಸುವಂತಾಗಬೇಕು ಎಂದು ಶರೀನ್ ಸುಬ್ಬಯ್ಯ ಹೇಳಿದರು. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಸ್ವಚ್ಛ ಮತ್ತು ಸಮೃದ್ಧ ಪರಿಸರ ನಿರ್ಮಿಸುವಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತೇನೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿಬಿ ಭಾರತೀಶ್ ಸ್ವಚ್ಛ ಭಾರತ್ ಮಿಷನ್ ಕೈಪಿಡಿಯನ್ನು ಬಿಡುಗಡೆ ಮಾಡಿದರು. ಕರ್ನಾಟಕ ರಾಜ್ಯ ತಂಬಾಕು ಮಂಡಳಿ ಅಧ್ಯಕ್ಷ ಟಿಪಿ ರಮೇಶ್ ಸ್ವಚ್ಛತೆ ಸಂದೇಶವನ್ನು ಒಳಗೊಂಡ ಪ್ಯಾಕೆಟ್ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದರು. ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಾಣ್ ಗಣಪತಿ ಚಿತ್ರಕಲೆ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಿದರು. ಜಿಲ್ಲಾ ಪಂಚಾಯತ್ ಸಿಇಒ ಎಂ ಕೂರ್ಮಾರಾವ್, ಲೆಕ್ಕಾಧಿಕಾರಿ ಶ್ರೀನಿವಾಸರಾವ್ ಹಾಜರಿದ್ದರು. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಅರಿವು ಸಪ್ತಾಹ ಅಂಗವಾಗಿ ಮಡಿಕೇರಿಯ ಮುಖ್ಯ ರಸ್ತೆಯಲ್ಲಿ ಜಾಥಾ ನಡೆಸಲಾಯಿತು. ಜಾಥಾವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಚೋಡುಮಾಡ ಶರೀನ್ ಸುಬ್ಬಯ್ಯ ಉದ್ಘಾಟಿಸಿದರು. ಕೊಡಗು ಜಿಲ್ಲಾ ವಿದ್ಯಾಸಾಗರ ಕಲಾವೇದಿಕೆಯ ರಾಜು ಮತ್ತು ತಂಡದವರಿಂದ ಬೀದಿ ನಾಟಕ ಕಾರ್ಯಕ್ರಮ ನಡೆಯಿತು. ಟಿವಿ1 ನ್ಯೂಸ್, ಮಡಿಕೇರಿ. ಮೂಲಭೂತ ಸೌಕರ್ಯಗಳಿಗೆ ಆಗ್ರಹಿಸಿ ಪುಲಿಯೇರಿ ಗ್ರಾಮಸ್ಥರು ನಾಗರಿಕ ಸಮಿತಿ ನೇತೃತ್ವದಲ್ಲಿ ಅಮತಿ ಗ್ರಾಮ ಪಂಚಾಯತ್ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು. 1 ತಿಂಗಳ ಒಳಗೆ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಹೋರಾಟ ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಸಿದ್ದಾಪುರ ಸಮೀಪದ ಅಮ್ಮತ್ತಿ ಗ್ರಾಮ ಪಂಚಾಯತ್ ಎದುರು ಮೂಲ ಸೌಕರ್ಯಕ್ಕಾಗಿ ಒತ್ತಾಯಿಸಿ ಪುಲಿಯೇರಿ ಗ್ರಾಮಸ್ಥರು ನಾಗರಿಕ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಅಮ್ಮತ್ತಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಗ್ರಾಮದ ಅಭಿವೃದ್ಧಿಯನ್ನು ಕಡೆಗಣಿಸುತ್ತಿದ್ದು, ಮೂಲಸೌಕರ್ಯ ನೀಡಬೇಕೆಂದು ಒತ್ತಾಯಿಸಿ ಇಂಜಲಗೆರೆಯಿಂದ ಅಮ್ಮತ್ತಿಯವರೆಗೆ ಕಾಲ್ನಡಿಗೆಯಲ್ಲಿ ತೆರಳಿ ನಂತರ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು. ರಸ್ತೆ, ನೀರು, ನಿವೇಶನ, ಶುಚಿತ್ವ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಮುಂದಿಟ್ಟು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿದರು.
ನಾಗರಿಕ ಸಮಿತಿ ಅಧ್ಯಕ್ಷ ಸಾಜಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮವನ್ನು ಮಲತಾಯಿ ಧೋರಣೆ ಮಾಡುತ್ತಿದ್ದು ಗ್ರಾಮದಲ್ಲಿ ಅಭಿವೃದ್ಧಿಯನ್ನು ಕಡೆಗಣಿಸಿದ್ದಾರೆ. ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಆಗ್ರಹಿಸಿದರು. ನಾಗರಿಕ ಸಮಿತಿ ಗೌರವಾಧ್ಯಕ್ಷ ಮಹದೇವ್ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಮಿಕರೇ ಹೆಚ್ಚಾಗಿರುವ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಈ ಭಾಗದ ಜನರನ್ನು ಕಡೆಗಣಿಸಿದ್ದಾರೆ. ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿ ಒಂದು ಪಕ್ಷದ ಪರವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆಂದು ಆರೋಪಿಸಿದರು. ಯಾಕಂದ್ರೆ ಈಗಾಗಲೇ ಅಧ್ಯಕ್ಷರು ಎಲ್ಲ ಕಡೆ ಹೋಗಿ ನಾವು ಅಷ್ಟು ಮಾಡಿದೀವಿ ಇಷ್ಟು ಮಾಡಿದೀವಿ ಎಲ್ಲ ಆಗಿದೆ, ಮಾದೇವನ ಕಡೆ ಮಾತ್ರ ವಾರ್ಡಲ್ಲಿ ಮಾತ್ರ ಹಣ ವಾಪಸ್ ಹೋಗಿದೆ ಅಂತೇಳಿ ಅವರು ಹೇಳಿದ್ದಾರೆ. ಅವ್ರು ಹೇಳಬೇಕು ಎಷ್ಟು ಹಣ ವಾಪಸ್ ಹೋಗಿದೆ, ನನ್ನ ವಾರ್ಡಿಗೆ ಮಾತ್ರ ವಾಪಸ್ ಹೋಗಿರೋದ ಇಲ್ಲ ಎಲ್ಲ ಕಡೆ ಇರೋಂಥ ಹಣಗಳು ವಾಪಸ್ ಹೋಗಿದೆ ಅಂತೇಳಿ ಅವ್ರಿಗೆ ಬಂದು ಹೇಳ್ಬೇಕಾಗ್ತದೆ. ಪ್ರತ್ಯೇಕ ಪಿ ಡಿ ಅವರು ಬಂದು ಹೇಳ್ಬೇಕಾಗ್ತದೆ. ಇವತ್ತು ಮಲತಾಯಿ ಧೋರಣೆ ಈ ಪಂಚಾಯತಿಯಲ್ಲಿ ತೋರಿಸ್ತಾ ಇದ್ದಾರೆ. ಈಗ ನಾವೊಂದು ಮೆಂಬರ್ ಆಗಿ ಇದ್ಕೊಂಡು ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಏನೇ ಹೇಳಿದ್ರೆ ಅವರು ಅದನ್ನ ಕೇಳೋದು. ಈ ಸಂದರ್ಭ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಶಾಂತ್ ಮಾತನಾಡಿ, ಪಂಚಾಯಿತಿ ಸದಸ್ಯರವರು ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆಂದು ನೇರವಾಗಿ ಆರೋಪಿಸಿದರು. ಈ ಸಂದರ್ಭ ಅಧ್ಯಕ್ಷರು ಹಾಗೂ ಪ್ರತಿಭಟನಾ ನಿರತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಸಮಸ್ಯೆ ಬಗೆಹರಿಕೆಗೆ 1 ತಿಂಗಳ ಕಾಲಾವಕಾಶವನ್ನು ನೀಡಿದ ಪ್ರತಿಭಟನಾ ನಿರತರು ತಪ್ಪಿದ್ದಲ್ಲಿ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಸಿದರು. ಅದನ್ನ ಪರಿಶೀಲನೆ ಮಾಡಿ ಸ್ಪಂದಿಸ್ತೇವೆ. ಇಲ್ಲಿವರೆಗೂ ಅದನ್ನ ಮಾಡಿದ್ದೇವೆ. ಸುಮ್ಮನೆ ಇಲ್ಲ ಸಲ್ಲದ ಅಪೋಹಗಳಿಗೆ ಕಿವಿಗೊಡಬೇಡಿ ದಯವಿಟ್ಟು. ಬಳಿಕ ಸಿದ್ದಾಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅಮ್ಮತ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಶಾಂತ್ ಮಾತನಾಡಿ, ಅಮ್ಮತ್ತಿ ಗ್ರಾಮ ಪಂಚಾಯತಿಯ ಹಾಗೂ ನನ್ನ ವಿರುದ್ಧ ನಾಗರಿಕ ಸಮಿತಿಯು ಮಾಡುತ್ತಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಹೇಳಿದರು. ನಾಗರಿಕ ಸಮಿತಿಯ ಮಹದೇವ ಎಂಬ ವ್ಯಕ್ತಿಯು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದು ಸಾಮಾನ್ಯ ಸಭೆಗಳಲ್ಲಿ ಅಭಿವೃದ್ಧಿ ಬಗ್ಗೆ ಯಾವುದೇ ಚಕಾರ ಎತ್ತುವುದಿಲ್ಲ. ಇದೀಗ ಚುನಾವಣೆ ಸಮೀಪಿಸುತ್ತಿದ್ದು ಆತ ತನ್ನ ನೆಲೆ ಕಂಡುಕೊಳ್ಳುವ ಉದ್ದೇಶದಿಂದ ಪುಲಿಯೇರಿ ಗ್ರಾಮಸ್ಥರನ್ನು ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ ಎಂದು ಆರೋಪಿಸಿದರು. ಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ರೀಶಾ ಸುರೇಂದ್ರನ್, ಸದಸ್ಯ ಸುಗುಣ, ಗ್ರಾಮಸ್ಥರಾದ ಪ್ರಜಿತ್, ಶೌಕತ್ ಆಲಿ ಮತ್ತು ಶ್ರೀನಿವಾಸ್ ಇದ್ದರು. ಟಿವಿ1 ನ್ಯೂಸ್ ಸಿದ್ದಾಪುರ. ಇದೀಗ ಮತ್ತೊಂದು ಬ್ರೇಕ್. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು. ಹಬ್ಬದ ಮೆಗಾ ಆಫರ್ ವಿಲ್ಕೋ ಗೋಲ್ಡ್ ಸೂಕ್ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ನಲ್ಲಿ 50% ರಿಯಾಯಿತಿ. ಜೊತೆಗೆ ಪ್ರತಿ 5,000 ರೂಪಾಯಿ ಖರೀದಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಪಡೆಯಿರಿ. ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. Coorg Earth Movers. We undertake all kinds of earthworks like roads, irrigation tanks, drying gags, etc. Quality works provided by experienced engineers in time. Machinery available: JCB, Tata Hitachi, 70, 110, 200. Powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ 6.5 ಇಂಚು ಬೋರ್ವೆಲ್ ಮತ್ತು ಫಿನೋಲೆಕ್ಸ್ ಪಿವಿಸಿ ಪೈಪ್ ಬಳಸಿ ಆಧುನಿಕ ತಂತ್ರಜ್ಞಾನದಿಂದ ಬೋರ್ವೆಲ್ ಕೊರೆದುಕೊಳ್ಳಲಾಗುವುದು. Coorg Earth Movers, Industrial Area, opposite Shakti Printers, Madikeri. ಮಾದಪಟ್ನ ನಿಯರ್ ಪಾಲಿಟೆಕ್ನಿಕ್, BM Road, ಕುಶಾಲನಗರ್. Phone 9446 13364. 9972963023. 08272 224877. Proprietor Jagdish Rai. Coorg Earth Movers.
ವ್ಯಾಂಡಮ್ ಯುಗಾದಿ ಉತ್ಸವ್. ಈ ಬಾರಿಯ ಯುಗಾದಿ ಹಬ್ಬವನ್ನ ವ್ಯಾಂಡಮ್ ಎಂಟರ್ಪ್ರೈಸಸ್ ನೊಂದಿಗೆ ಆಚರಿಸಿ. ನಿಮ್ಮ ಹಳೆ ಟಿವಿಯನ್ನ LED LCD ಯೊಂದಿಗೆ ಎಕ್ಸ್ಚೇಂಜ್ ಮಾಡಿ 2,000 ರೂಪಾಯಿಯಿಂದ 10,000 ರೂಪಾಯಿವರೆಗೆ ರಿಯಾಯಿತಿ ಪಡೆಯಿರಿ. ಸಿಂಗಲ್ ಡೋರ್ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಕೇವಲ 17,500 ರೂಪಾಯಿಗೆ. ಡಬಲ್ ಡೋರ್ ರೆಫ್ರಿಜರೇಟರ್ ಮತ್ತು ವಾಷಿಂಗ್ ಮಿಷಿನ್ ಕೇವಲ 22,400 ರೂಪಾಯಿಗೆ ಖರೀದಿಸಿ 5 ರಿಂದ 10 ವರ್ಷಗಳ ವಾರಂಟಿ ಪಡೆಯಿರಿ. ಸೋಫಾ ಸೆಟ್ 10 ಕುಶನ್ ದಿವಾನ್ ಕೇವಲ 16,900 ರೂಪಾಯಿ. ಯಾವುದೇ ಮಿಕ್ಸಿ ಎಕ್ಸ್ಚೇಂಜ್ ಮಾಡಿ 1,500 ರೂಪಾಯಿಗಳ ವಿಶೇಷ ರಿಯಾಯಿತಿ ಪಡೆಯಿರಿ. ಎಲ್ಲ ವುಡ್ ಫರ್ನಿಚರ್ಸ್ ವಿಶೇಷ ರಿಯಾಯಿತಿ ದರದಲ್ಲಿ ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ. ಪ್ರತಿ 2,500 ರೂಪಾಯಿ ಖರೀದಿಗೆ ಒಂದು ಲಕ್ಕಿ ಕೂಪನ್ ಉಚಿತ. ವಿಗಾರ್ಡ್ ಸೋಲಾರ್ ಖರೀದಿಸಿ 30% ಸಬ್ಸಿಡಿ ಹಾಗೂ ಟ್ರಾನ್ಸ್ಪೋರ್ಟೇಷನ್ ಮತ್ತು ಇನ್ಸ್ಟಾಲೇಷನ್ ಫ್ರೀ. ವಿಗಾರ್ಡ್ ಇನ್ವರ್ಟರ್ ಖರೀದಿಸಿ 20% ರಿಯಾಯಿತಿ ಪಡೆಯಿರಿ. ವ್ಯಾಂಡಮ್ ಯುಗಾದಿ ಉತ್ಸವ್. ಈ ಬಾರಿಯ ಯುಗಾದಿ ಹಬ್ಬವನ್ನ ವ್ಯಾಂಡಮ್ ನಲ್ಲಿ ವಸ್ತುಗಳ ಖರೀದಿಯೊಂದಿಗೆ ಸಂಭ್ರಮದಿಂದ ಆಚರಿಸಿ. ವ್ಯಾಂಡಮ್ ಎಂಟರ್ಪ್ರೈಸಸ್, ನಿಯರ್ ಅಶ್ವತ್ಥಕಟ್ಟೆ, ಬ್ರಾಹ್ಮಿನ್ಸ್ ವ್ಯಾಲಿ, ಮಡಿಕೇರಿ. ಕಾಡಾನೆಗಳ ಹಾವಳಿ ತಡೆಗೆ ವೈಜ್ಞಾನಿಕ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ AITUC ಹಾಗೂ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಇದೇ 23ರಂದು ಮಡಿಕೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಮುಷ್ಕರ ನಡೆಸಲಾಗುವುದೆಂದು ಪಕ್ಷದ ಪ್ರಮುಖರು ಎಚ್ಚರಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಯುನೈಟೆಡ್ ಪ್ಲಾಂಟೇಶನ್ ಯೂನಿಯನ್ ವರ್ಕರ್ಸ್ ಜಿಲ್ಲಾಧ್ಯಕ್ಷ HM ಸೋಮಪ್ಪ ಮಾತನಾಡಿ, ಕೊಡಗು ಜಿಲ್ಲೆಯ ವಿವಿಧೆಡೆಗಳಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದೆ. ಕಾಡಾನೆಗಳ ದಾಳಿಗೆ ಅಮಾಯಕರು ಬಲಿಯಾಗುತ್ತಿದ್ದು, ಅರಣ್ಯದಂಚಿನ ಕೃಷಿಕರು, ಕಾರ್ಮಿಕರು ಹಾಗೂ ಆದಿವಾಸಿಗಳ ಸ್ಥಿತಿಯಂತೂ ಕರುಣಾಜನಕವಾಗಿದೆ. ಪಾಲಿಬೆಟ್ಟ ವ್ಯಾಪ್ತಿಯ ಎಮ್ಮೆಗುಂಡಿ ತೋಟದಲ್ಲಿ ಸುಮಾರು 39 ಕಾಡಾನೆಗಳು ಬೀಡು ಬಿಟ್ಟಿದ್ದು, ಕಾರ್ಮಿಕರು ಜೀವಭಯದಲ್ಲಿ ದಿನ ದೂಡುವಂತಾಗಿದೆ. ಈ ನಿಟ್ಟಿನಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಕಾಡಾನೆಗಳ ಹಾವಳಿ ತಡೆಗಟ್ಟಬೇಕು ಹಾಗೂ ಸರ್ಕಾರಿ ಭೂಮಿ ಒತ್ತುವರಿ ತೆರವುಗೊಳಿಸಿ ಬಡವರಿಗೆ ವಿತರಿಸುವಂತೆ ಆಗ್ರಹಿಸಿ ಇದೇ 23ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಧರಣಿ ಮುಷ್ಕರ ನಡೆಸಲಾಗುವುದೆಂದು HM ಸೋಮಪ್ಪ ಎಚ್ಚರಿಸಿದರು. ಕೃಷಿ ಬೆಳೆಗಳು ನಾಶವಾಗಿದೆ ಮತ್ತು ಅದೇ ರೀತಿ ನಮ್ಮ ಕಾರ್ಮಿಕರು ತೋಟದಲ್ಲಿ ದುಡಿಯುವಂಥವರು ಜೀವವನ್ನು ಕೈಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಈಗಾಗಲೇ ಹಲವಾರು ಬಗೆ ನಾವು ಕರ್ನಾಟಕ ರಾಜ್ಯ ಸರ್ಕಾರ, ಇಂದಿನ ಸರ್ಕಾರದಲ್ಲಿ ಈಗಿರುವ ಸರ್ಕಾರದಲ್ಲಿ ಅವರಿಗೆ ನಾವು ಆಗಾಗ ಮನವಿಯನ್ನು ಕೊಟ್ಟು ಏನಾದರೂ ಮಾಡಿ ನಮ್ಮ ಈ ಕಾಡಿಗೆ ಬರುವ ಕಾಡಿಂದ ತೋಟಕ್ಕೆ ಬರುವ ಹಾನಿಗಳನ್ನು ನೀವು ತಡೆ ಮಾಡಬೇಕು ಅಂತೇಳಿ ನಾವು ಹಲವಾರು ಬಾರಿ ಉತ್ತರ ತಂದಿದ್ರು ಸಹ ಇದನ್ನು ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳಾಗಲಿ ಇದ್ರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸುವುದಿಲ್ಲ. ಅದಕ್ಕೋಸ್ಕರ ನಾವು ಈಗಾಗಲೇ ನಾವು ನಮ್ಮ ಪಕ್ಷದ ವತಿಯಿಂದ ಮತ್ತು ನಮ್ಮ ಸಂಘಟನೆ ವತಿಯಿಂದ ನಾವು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಾವು ಮಡಿಕೇರಿ ಜಿಲ್ಲೆಯಲ್ಲಿ ಮಾಡಿಕೊಳ್ಳಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಭಾರತ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿ KV ಸುನಿಲ್ ಮಾತನಾಡಿ, ಇತ್ತೀಚೆಗೆ ಸಿದ್ದಾಪುರ ವ್ಯಾಪ್ತಿಯಲ್ಲಿ ಕಾಡಾನೆ ದಾಂಧಲೆಗೆ ಈರ್ವರು ಕಾರ್ಮಿಕ ಮಹಿಳೆ ಬಲಿಯಾಗಿದ್ದು, ಓರ್ವ ಮಹಿಳೆ ಗಾಯಗೊಂಡಿದ್ದು, ಕಾರ್ಮಿಕರು ಜೀವಭಯದಲ್ಲಿ ತೋಟಗಳಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ. ಕಾಡಾನೆಗಳ ಹಾವಳಿ ತಡೆಗೆ ಶಾಶ್ವತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಹಮ್ಮಿಕೊಂಡಿರುವ ಅಹೋರಾತ್ರಿ ಅನಿಷ್ಟಾವಧಿ ಧರಣಿ ಮುಷ್ಕರವನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅರಣ್ಯ ಸಚಿವರು ಸ್ಥಳಕ್ಕೆ ಭೇಟಿ ನೀಡುವವರೆಗೆ ಪ್ರತಿಭಟನೆ ಮುಂದುವರಿಸುವುದಾಗಿ ಹೇಳಿದರು. ಗೋಷ್ಠಿಯಲ್ಲಿ AITUC ಉಪಾಧ್ಯಕ್ಷೆ ಮಣಿ ಮಾರ್ಗೊಳ್ಳಿ, ಭಾರತ ಕಮ್ಯುನಿಸ್ಟ್ ಪಕ್ಷದ ಸಹ ಕಾರ್ಯದರ್ಶಿ ND ಕುಟ್ಟಪ್ಪನ್, ಸದಸ್ಯರಾದ K ಮಹೇಶ್, PK ಶಂಕರ, PT ಸುಂದರ ಉಪಸ್ಥಿತರಿದ್ದರು. TV1 ನ್ಯೂಸ್, ಮಡಿಕೇರಿ. ಕರ್ನಾಟಕ ರಾಜ್ಯದಲ್ಲಿನ ಪರಿಶಿಷ್ಟ ಪಂಗಡಗಳಿಗೆ ಮತ್ತಷ್ಟು ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಭೂ ಒಡೆತನ ಯೋಜನೆ ಜಾರಿಗೊಳಿಸಲಾಗಿದೆ. ಈ ಯೋಜನೆಗೆ ಕೆಲವೊಂದು ಮಾರ್ಪಾಡನ್ನ ಮಾಡಲಾಗ್ತಾ ಇದ್ದು, ಫಲಾನುಭವಿಗಳು ತಮ್ಮ ತಾಲೂಕಿನ ಎಲ್ಲಿಯೇ ಆದ್ರೂ ಭೂಮಿಯನ್ನ ಗುರುತಿಸಲು ಅವಕಾಶವಿದೆ ಎಂದು ರಾಜ್ಯ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ SC ಬಸವರಾಜು ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸವರಾಜು, ಅಧಿಕ ದರದಿಂದಾಗಿ ಭೂಮಿ ದೊರಕದಂತ ಪರಿಸ್ಥಿತಿ ಇದ್ದು, ಈ ಹಿನ್ನೆಲೆಯಲ್ಲಿ ಭೂ ಒಡೆತನ ಯೋಜನೆಯ ಫಲಾನುಭವಿಗಳು ತಮ್ಮ ತಾಲೂಕಿನ ಎಲ್ಲಿಯೇ ಆದರೂ ಜಮೀನು ಪಡೆಯುವ ಅವಕಾಶ ನೀಡಲಾಗುತ್ತದೆ ಎಂದರು. ಈ ಸಾಲಿನಲ್ಲಿ ರಾಜ್ಯ ಬಜೆಟ್ನಲ್ಲಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮಕ್ಕೆ 120 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದ್ದು, ನಿಗಮದ ಯೋಜನೆಗಳಲ್ಲಿ ಹೈನುಗಾರಿಕೆಗೆ ಈ ಸಾಲಿನಲ್ಲಿ ಆದ್ಯತೆ ನೀಡಲಾಗಿದೆ. ಜತೆಗೆ ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ಕಾಡು ಕುರುಬ, ಜೇನು ಕುರುಬ, ಮೇದ, ಎರವ, ಬೆಟ್ಟ ಕುರುಬ, ನಾಯಕ, ಮಲೆಕುಡ್ಯ, ಸೋಲಿಗ ಸಮುದಾಯಗಳ ಫಲಾನುಭವಿಗಳಿಗೆ ವಾಹನ ಚಾಲನಾ ತರಬೇತಿ, ಟೈಲರಿಂಗ್, ಗುಡಿ ಕೈಗಾರಿಕೆಗಳನ್ನು ಕಾರ್ಯಗತಗೊಳಿಸಲಾಗುತ್ತದೆ ಎಂದು ಬಸವರಾಜು ತಿಳಿಸಿದರು.
ಕೊಡಗು ಜಿಲ್ಲೆಯಲ್ಲಿ 58,000 ಮಂದಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಜನ ವಾಸವಾಗಿದ್ದು, ಜಿಲ್ಲೆಯ ಒಟ್ಟು ಜನಸಂಖ್ಯೆಯ 10% ಜನ ಪರಿಶಿಷ್ಟ ಪಂಗಡದವರಾಗಿದ್ದಾರೆ ಎಂದು ಮಾಹಿತಿ ನೀಡಿದ ಬಸವರಾಜು, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹಿಂದೆ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ಸೂಕ್ತ ತನಿಖೆ ಕೈಗೊಳ್ಳಲಾಗುತ್ತದೆ ಎಂದು ಭರವಸೆ ನೀಡಿದರು. ಸೌಲಭ್ಯಗಳನ್ನು ನಿಗಮದ ಮುಖಾಂತರ ಪಡೆಯಬೇಕು ಅನ್ನೋ ಉದ್ದೇಶದಿಂದ ಹೆಚ್ಚಿನ ಸಂಖ್ಯೆಗಳಲ್ಲಿ ನಮಗೆ ಅರ್ಜಿಗಳು ಬರ್ತಾ ಇದೆ. ಆ ಆಧಾರದ ಮೇಲೆ ನಾವು ಹೆಚ್ಚಿನ ಹಣ ಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಕೇಳಿದ್ವಿ. ಆದರೆ ಈ ಸಾರಿ 120 ಕೋಟಿನ ನಮಗೆ ಕೊಟ್ಟಿದ್ದಾರೆ. ಈಗ ನಾವು ಮಾರ್ಚ್ ಕೊನೆಯಲ್ಲಿ ಸಂಪೂರ್ಣವಾಗಿ ನಮ್ಮ ಹಣ ಖರ್ಚಾಗ್ತದೆ ಅಂತ ನಾನು ಹೇಳಿದ್ದೇನೆ. ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ನಾವು ಇನ್ನೂ ಸ್ವಲ್ಪ ಹಣ ಬೇಕು ಅನ್ನೋ ಒಂದು ಪ್ರಸ್ತಾವನೆಯನ್ನು ನಾವು ಇಡ್ತೇವೆ. ಸುದ್ದಿಗೋಷ್ಠಿಯಲ್ಲಿ ನಿಗಮದ ವಿಭಾಗೀಯ ವ್ಯವಸ್ಥಾಪಕ ನಿರ್ದೇಶಕ ಕುಮಾರ್, ಕೊಡಗು ಜಿಲ್ಲಾ ಐಟಿಡಿಪಿ ಅಧಿಕಾರಿ ಸತೀಶ್, ಪರಿಶಿಷ್ಟ ಸಮುದಾಯದ ಮುಖಂಡ ಆರ್.ಕೆ. ಚಂದ್ರು ಹಾಜರಿದ್ದರು. TV1 ನ್ಯೂಸ್, ಮಡಿಕೇರಿ. ನ್ಯೂಸ್ ಮುಗಿಸೋಕು ಮುಂಚೆ TV1 ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಇದೀಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಹೈ ಡ್ರಾಮಾ. ಅಧ್ಯಕ್ಷೆ ಶರೀನ್ ಸುಬ್ಬಯ್ಯ, ಕಾಂಗ್ರೆಸ್ ಸದಸ್ಯೆ ಸರಿತಾ ಪೂಣಚ ನಡುವೆ ಮಾತಿನ ಯುದ್ಧ, ತಬ್ಬಿಪಾದ ಅಧಿಕಾರಿ ವೃಂದ. ಅಮತಿಯಲ್ಲಿ ಕೊಡುವ ಚಾಂಪಿಯನ್ಸ್ ಹಾಕಿ ಲೀಗ್ಗೆ ತೆರೆ. ಕರ್ತಮಾಡ ತಂಡವನ್ನ ಮಣಿಸಿದ ಅಂಜಪರವಂಡ ತಂಡಕ್ಕೆ ಚಾಂಪಿಯನ್ ಪಟ್ಟ. ಅಲಹಾಬಾದ್ನಲ್ಲಿ ವಕೀಲ ಹತ್ಯೆ ಪ್ರಕರಣ, ರಾಷ್ಟ್ರಾದ್ಯಂತ ನ್ಯಾಯಾಲಯಗಳ ಕಲಾಪ ಬಹಿಷ್ಕಾರಕ್ಕೆ ಅಖಿಲ ಭಾರತ ವಕೀಲರ ಪರಿಷತ್ ಕರೆ ಹಿನ್ನೆಲೆ ಕೊಡಗು ಜಿಲ್ಲೆಯಾದ್ಯಂತ ವಕೀಲರಿಂದ ನ್ಯಾಯಾಲಯಗಳ ಕಲಾಪ ಬಹಿಷ್ಕಾರ. ಮಾದಾಪುರ ಸಂಪರ್ಕ ರಸ್ತೆ ಅವ್ಯವಸ್ಥೆಯನ್ನ ಖಂಡಿಸಿ ಸುಂಟಿಕೊಪ್ಪದಲ್ಲಿ ಪ್ರತಿಭಟನೆ. ಮೂಲಭೂತ ಸೌಲಭ್ಯಕ್ಕೆ ಆಗ್ರಹಿಸಿ ಪುಲಿಯೇರಿ ಗ್ರಾಮಸ್ಥರಿಂದ ಅಮ್ಮತ್ತಿ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ. ನಿರ್ತಾ ಮೀಸಲು ಅರಣ್ಯ ಪ್ರದೇಶದ ಬಾಣವಾರ ವ್ಯಾಪ್ತಿಯಲ್ಲಿ ಚಿರತೆ ಹಾವಳಿ. ಆತಂಕದಲ್ಲಿ ನಿವಾಸಿಗಳು, ಚಿರತೆ ಸೆರೆ ಹಿಡಿಯಲು ಅರಣ್ಯ ಸಿಬ್ಬಂದಿಗಳ ಹರಸಾಹಸ. ಇಲ್ಲಿಗೆ TV1 ನ್ಯೂಸ್ ಮುಕ್ತಾಯವಾಯಿತು. ಸಾಕಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ TV1. ಇದು ನಿಮ್ಮ ಚಾನೆಲ್, ಸದಾ ನಿಮ್ಮ ಕಣ್ಣ ಮುಂದೆ. TV1 ನ್ಯೂಸ್ ಸ್ಪಾನ್ಸರ್ಡ್ ಬೈ ಆರ್ಎಸ್ಕಾರ್ ಮಡಿಕೇರಿ, ಭಾರತಿ ರೇಡಿಯೋ ಹೌಸ್ ಮಡಿಕೇರಿ, ಗೋಣಿಗೊಪ್ಪ, ಟಾಟಾ ವೈರಾನ್. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ, ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂಲ್ಗಟ್ ಮೂವರ್ಸ್, ಹೋಟೆಲ್ ಅಮೆಜಾನ್, ಇಲವಾಲ್, ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್.